गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कङ्कणं सर्वाङ्गे हरिचन्दनं सुललितं कंठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम नारायण नारायण। ಧರ್ಮಾಧರ್ಮಗಳ ವಿಷಯ ಶಾಸ್ತ್ರದಿಂದ ಕಲಿಯಬೇಕೇ ಹೊರತು ನಮ್ಮ ಲೌಕಿಕ ಬುದ್ಧಿಯಿಂದ ಇದು ತೀರ್ಮಾನ ಮಾಡುವ ವಿಷಯವಲ್ಲ. ಎರಡನೇ ವಿಷಯ ಏನಂದರೆ, ಗುರುಗಳು ಹೇಳಿದ್ದು ಮೊದಲು ಭಾವ ಹುಟ್ಟಲ್ಲ. ಲೌಕಿಕ ಕೆಲಸಗಳಲ್ಲಿ ಮೊದಲೇ ಭಾವ ಇಟ್ಕೊಂಡು, ಭಾವ ಅಂದರೆ ಒಂದು ಆಸಕ್ತಿ ಪ್ರೀತಿ, ಮೊದಲೇ ಆಸಕ್ತಿ ಪ್ರೀತಿಯಿಂದ ಪ್ರೇರಿತಲಾಗಿ ಲೌಕಿಕ ಕೆಲಸ ಮಾಡ್ತೇವೆ. ಅದರಿಂದ ಈಗಿನ ಕಾಲದವರು ಹೇಳ್ತಾರಲ್ಲ, ನೀವೆಲ್ಲ ಏನು ಅದು ಪೂಜೆ ಮಾಡಿದು, ತೀರ್ಥಯಾತ್ರೆ ಮಾಡಿಸು, ಹಬ್ಬ ಮಾಡಿಸು, ಇದೆಲ್ಲ ಮಾಡಿಸ್ತಿರೋಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಯಾರಿಗೆ ರುಚಿ ಇಲ್ಲ, ಬಲವಂತ ಮಾಡಬೇಡಿ. ನಮ್ಮ ಜನರು ಒಬ್ಬರು ಹೇಳ್ತಾರೆ, ಒಬ್ಬರು ದೊಡ್ಡವರು ಅವ್ರ ಮಗುಗೆ ಉಪನಯನ ಮಾಡಿದ್ದಾರೆ. ಉಪನಯನ ಮಾಡಿದ ನಂತರ ಅವರು ಸಂಧ್ಯಾವಂದನ ಮಾಡ್ತಾ ಇದ್ದಾನೆ ಎಂದು ಹೇಳಿದ. ಮತ್ತು ಇನ್ನೂ ಕೆಲವು ದಿವಸ ಆದ ನಂತರ ಭೇಟಿ ಮಾಡಿದ ನಂತರ ನಾನು ಕೇಳಿದೆ ನಿಮ್ಮ ಮಗು ಉಪನಯನ ಮಾಡ್ತಾ ಇದ್ದಾನ ಅಂದರೆ, ಅದೇ ಸಂಧ್ಯಾವಂದನ ಮಾಡ್ತಾ ಇದ್ದಾನ ಅಂದೆ. ಇಲ್ಲ ಸ್ವಾಮೀಜಿ ಬಿಟ್ಟ. మరి ನೀವು ನೋಡ್ತಾ ಇದ್ದೀರಿ, ಏಕೆ ಅವ್ರಿಗೆ ನೆನಪಿಸಬೇಕು, ಮಾಡು ಎಂದು ಹೇಳಬೇಕು. ನಾವು ಯಾರಿಗೂ ಬಲವಂತ ಮಾಡಲ್ಲ ಸ್ವಾಮೀಜಿ, ಯಾರಿಗೂ ಎಲ್ಲ ನಿನ್ನ ಮಗನು ಹೌದು, ಆದರೂ ಬಲವಂತ ಮಾಡಲ್ಲ. ಏಕೆ ನೀವು ಹೇಳಬಹುದು, ಹೇಳಲು ತಪ್ಪೇನು ಅಂದು ನಾವೇ ಮಾಡಲ್ಲ, ಅವ್ರಿಗೇಕೆ ಮಾಡೋದು? ಎಷ್ಟು ಬುದ್ಧಿವಂತ ನೋಡಿ, ಇವನೇ ಮಾಡಲ್ಲ ಅಂತೆ. ನಮ್ಮ ಜನರೇ ಹೇಳಿದ್ರೆ ಬೇಜಾರಾಗ್ತದೆ, ನನ್ನ ಹೆಸರು ಹೇಳಲ್ಲ, ಇವರು ನಮ್ಮ ಜನರೇ. ಇದು ಏನು? ಹಿಂದೂಗಳು ತಮ್ಮ ಧರ್ಮ, ತಮ್ಮ ಆಧ್ಯಾತ್ಮಿಕ ಕುರಿತು ಹೆಚ್ಚು ಅಜ್ಞಾನಿಗಳಾಗ್ತಾ ಇದ್ದಾರೆ, ಉಪೇಕ್ಷೆ ಮಾಡ್ತಾ ಇದ್ದಾರೆ, ವಿರೋಧಿಗಳು ಆಗ್ತಾ ಇದ್ದಾರೆ. 3 ಹಿಂದೂಗಳು, ಹಿಂದೂ ಧರ್ಮ ಕುರಿತು ಅಜ್ಞಾನಿಗಳು, ಉಪೇಕ್ಷಾವಂತರು, ವಿರೋಧಿಗಳು. ವಿದೇಶಿ ಮತಗಳನ್ನು ಮಾತ್ರ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಜನರು ಹೀಗೆ ತಯಾರಾಗ್ತಾ ಇದ್ದಾರೆ ದಿನ. ಆ ಲೌಕಿಕ ವಿಷಯಕ್ಕೆ ನಾವು ಹೇಳಬೇಕಾಗಿಲ್ಲ. ಗುರುಗಳು ಹೇಳಿದ್ದಾರಲ್ಲ, ನಿನ್ನೆ ಮೊನ್ನೆ 3 ದಿವಸದಿಂದ ಇಲ್ಲೇ ಇದ್ದೀವಿ, ಇದೇ ಒಂದೇ ಶ್ಲೋಕ ಹೇಳ್ತಾ ಇದ್ದೀವಿ, ಮುಂದುವರಿಯುತ್ತಲೇ ಇಲ್ಲ. ಏಕೆಂದರೆ ಇದು ಮುಖ್ಯ. ಲೌಕಿಕ ಕರ್ಮ ತನ್ನ ಆಸಕ್ತಿಯಿಂದ, ತನ್ನ ರುಚಿಯಿಂದ ಮಾಡ್ತಾನೆ. ಅದಕ್ಕೆ ಮೊದಲು ರುಚಿ ತಾನೇ ಇರುವುದರಿಂದ ತಾನೇ ಅದು ನೋಡ್ತೀನಿ, ಸಿನಿಮಾ ನೋಡ್ತೀನಿ, ಅದಿಷ್ಟ ಇದಿಷ್ಟ ಎಂದು ತಾನೇ ಹೋಗಿಬಿಡ್ತಾನೆ. ಏಕೆ? ಅದಕ್ಕೆ ಬೇಕಾಗಿರುವ ಆಸಕ್ತಿ ತನ್ನಲ್ಲಿ ಮೊದಲೇ ಇರುತ್ತದೆ.
ಮೊದಲೇ ಇರುವ ಆಸಕ್ತಿಯಿಂದ ಪ್ರೇರಿತನಾಗಿ ಲೌಕಿಕ ಕೆಲಸಗಳು ಮಾಡ್ತಾರೆ. ಕೆಲಸಗಳಾಗಲಿ, ಆಟ ಆಗಲಿ. ನೀವು ಕ್ರಿಕೆಟ್ ಆಡು ಎಂದು ಅವ್ರಿಗೆ ಹೇಳಬೇಕಾ? ವೇದ ಹೇಳು, ಅಲ್ಲಿ ಕುಳಿತುಕೋ, ಅದು ಮಾಡು, ಇದು ಮಾಡು ಎಂದು ಶಾಸ್ತ್ರೀಯ ಕರ್ಮಗಳನ್ನು ಮಾಡು 10 ಸಲ ಹೇಳಬೇಕು. ಆಟ ಆಡು ಎಂದು ಹೇಳಬೇಕಾ? ಏಕೆ? ಯಾವುದು ಲೌಕಿಕ ಆಸಕ್ತಿಯಿಂದ ಬರುತ್ತದೋ ಹೇಳಬೇಕಾಗಿಲ್ಲ, ತಾನೇ ಮಾಡ್ತಾನೆ. ಬೇಡ ಎಂದರೂ ಬಿಡಲ್ಲ. ಆದರೆ ಶಾಸ್ತ್ರೀಯ ಕರ್ಮಗಳಿಗೆ ಮಾತ್ರ ಆಸಕ್ತಿ ಮೊದಲು ಹುಟ್ಟಲ್ಲ. ಮಾಡಿಸ್ತಾ ಎಷ್ಟೋ ದಿವಸಕ್ಕೆ ಅದರಲ್ಲಿ ರುಚಿ ಹುಟ್ಟುತ್ತದೆ. ಶಾಸ್ತ್ರೀಯ ಕರ್ಮಗಳು ಶಿಸ್ತುನಲ್ಲಿಯೂ ಒಂದು ರುಚಿ ಇದೆ, ಗೊತ್ತಾ? ಶಿಸ್ತು, ಸದ್ಗುಣ, ಸದಾಚಾರವು ಮೊದಲು ರುಚಿ ಹುಟ್ಟಲ್ಲ. ಮಾಡಿಸಿ ಎಷ್ಟೋದಕ್ಕೆ ಅದರಲ್ಲಿ ಒಂದು ರುಚಿ ಹುಟ್ಟಬೇಕು. ಸೋಮಾರಿಗಳಿಗೆ ನೀವು ಎಷ್ಟು ಸಲ ಹೆದರಿಸಿದ್ದರೂ ಮಾಡಲ್ಲ. ಕೆಲಸ ಮಾಡುವುದರಲ್ಲಿ ಒಂದು ರುಚಿ ಹುಟ್ಟಬೇಕು. ಕೆಲಸ ಮಾಡಿದರೆ ಅಲ್ಲವೇ? ಸೋಮಾರಿ ಇದ್ದರೆ ಒಂದು ಸಲ ರುಚಿ ಹುಟ್ಟಿದ್ದರೆ, ಈಗ ಸೋಮಾರಿ ಕೂರಿಸಿದ್ದರೆ ಬೋರ್ ಆಗ್ತದೆ. ಬೇಡ. ಮೊನ್ನೆ ಒಬ್ಬರು ಬಂದರು ದೊಡ್ಡಬಳ್ಳಾಪುರನಿಂದ. ನಾನು ದೊಡ್ಡಬಳ್ಳಾಪುರ ಹೋದಾಗ ಅಲ್ಲೇ ಇರುತ್ತಿದ್ದೆ. ಅವರೇ ಬಂದರು, ಮೊನ್ನೆ ಬಂದರು. ಮೊನ್ನೆ ಅಂದರೆ 2 ದಿವಸ ಹಿಂದೆ. ಅವ್ರ ಜೊತೆಗೆ ಒಬ್ಬರನ್ನು ಕರ್ಕೊಂಡು ಬಂದರು. ಅವ್ರು ಹೇಳ್ತಾ ಇದ್ದಾರೆ, ಅವರೊಂದು ದೊಡ್ಡ ಕಾಂಟ್ರಾಕ್ಟರು, ಏನೋ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದಿದೆ, ದೊಡ್ಡ ಇಂಜಿನಿಯರಿಂಗ್ ಕಾಲೇಜು ಕಟ್ತಾ ಇದ್ದಾರೆ. ಅದು ಏನೋ ಒಂದು ಕಾರಣ ಆಯಿತು, ನಿಂತು ಹೋಯಿತು ಕೆಲಸ. ಈ ಕರೋನಾದಿಂದ ಕೆಲಸ ಮಾಡೋಕ್ಕಾಗಲ್ಲ. ಏನು ಮಾಡುವುದಂದರೆ 50 ಜನರನ್ನು ಅಲ್ಲಿಂದ ಕರ್ಕೊಂಡು ಬರ್ತಾರೆ. ವಿಶಾಖಪಟ್ಟಣ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲರಿಗೂ 3 ಸಲ ಚೆನ್ನಾಗಿ ಊಟ ಮಾಡಿಸೋದು. ಇವರೇ ಹೇಳ್ತಾರೆ, ಒಳ್ಳೆಯ ಊಟ ಸಿಗ್ತಾ ಇದೆ. ಹೋಗುವಂದರೆ ಅಲ್ಲಿ ಏನು ಕೆಲಸ, ಅಲ್ಲಿ ಹೋಗೋದು ಬರೋದು, ಏನು ಮಾಡೋದಂದ್ರೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇರೋದು, ಬೇರೆ ಏನು ಕೆಲಸನೇ ಇಲ್ಲ. 1 ದಿವಸನ 2 ದಿವಸನ, ತಿಂಗಳು ಕೆಲಸನೇ ಇಲ್ಲ. ಊಟ ಮಾಡೋದು 3 ಸಲ ಸುಮ್ಮನೆ ಕೂತಿರೋದು, ಕೆಲಸನೇ ಇಲ್ಲ. ಅವ್ರು ಹೇಳ್ತಾರೆ, ಏನು ಕೆಲಸ ಇಲ್ಲ. ಕೆಲವರಿಗೆ ಅದು ಇಷ್ಟವಾಯಿತು, ಕೆಲವರಿಗೆ ಮಾತ್ರ ಕೆಲಸ ಮಾಡುವುದರಲ್ಲೇ ರುಚಿ ಯಾರಿಗೆ ಹುಟ್ಟಿತೋ ಅವ್ರಿಗೆ ಏನನ್ಸುತ್ತೆ, ಏನಿಲ್ಲ ತೋರಿಸ್ತಾ ಇಲ್ಲ. ಅಂದರೆ ಅದಕ್ಕೋಸ್ಕರ ವಿದ್ಯಾ, ಬುದ್ಧಿ, ಸಂಸ್ಕಾರ ಅಂದ್ರೇನು? ಒಳ್ಳೆಯ ಕೆಲಸ, ಜೀವನಕ್ಕೆ ಬೇಕಾಗಿರುವ ಸತ್ಕರ್ಮ ಸದ್ಗುಣಗಳಲ್ಲಿ ರುಚಿ ಹುಟ್ಟಿಸುವುದು, ಅದು ಸಂಸ್ಕಾರ. ಕೆಟ್ಟ ಕೆಲಸಕ್ಕೆ ಹೇಳಬೇಕಾಗಿಲ್ಲ, ತಾನೇ ಮಾಡ್ತಾನೆ. ಸತ್ಕರ್ಮ, ಶಾಸ್ತ್ರೋಕ್ತವಾದ ಉತ್ತಮ ಕೆಲಸಗಳು, ಉತ್ತಮ ಇದಕ್ಕೆ ಅದರಲ್ಲಿ ಶಿಸ್ತು ಆಗಿ ಮಾಡುವುದಕ್ಕೆ, ತಾನು ಹೇಳದೆ ತಾನೇ ಜವಾಬ್ದಾರಿ ತಗೊಂಡು ಮಾಡಲಕ್ಕೆ, ಇದಕ್ಕೆ ಸಂಸ್ಕಾರ ಬೆಳೆಯಬೇಕು. ಒಂದು ಸಲ ರುಚಿ ಬೆಳೆದರೆ ಇದು ತಾನು ಬರಲ್ಲ. ಅದು ದೊಡ್ಡವರು, ಒಂದು ಸತ್ಸಾಂಗತ್ಯ ಒಂದರಿಂದ ಮೊದಲು ಮಾಡಿಸಬೇಕು. ಅದಕ್ಕೋಸ್ಕರ ವಿದ್ಯಾರ್ಥಿ ದಶದಲ್ಲಿ ಏನು ಕಲಿಯುತ್ತೇವೆ ಅಂದರೆ ಪುಸ್ತಕ ಶ್ಲೋಕ ಅಷ್ಟೇ ಅಲ್ಲ, ಈ ಸದ್ಗುಣಗಳು, ಸದಾಚಾರಗಳು, ಒಳ್ಳೆಯ ನಡತೆ, ಒಳ್ಳೆಯ ಮಾತುಗಳು, ಶಿಸ್ತು, ಇವುಗಳೆಲ್ಲ ಮಾಡಿ ಒಂದು ರುಚಿ ಹುಟ್ಟಬೇಕು. ರುಚಿ ಹುಟ್ಟಿಸಿದ್ದರೆ ಈಗ ಅವರು ಬಿಡಲ್ಲ, ತಾನೇ ಜವಾಬ್ದಾರಿ ತಗೊಂಡು ಇದು ಮಾಡಬೇಕು ಎಂದು, ಮಾಡದಿದ್ದರೆ ತೋಚಲ್ಲ ಎಂದು ತಾನೇ ರುಚಿ ತಗೊಂಡು ಆಸಕ್ತಿ ತಗೊಂಡು ಮಾಡ್ತಾನೆ. ಇದು ಮನುಷ್ಯನಿಗೆ ಸಂಸ್ಕಾರ. ಅದಕ್ಕೋಸ್ಕರ ಆಧ್ಯಾತ್ಮಿಕ ಕರ್ಮಗಳಲ್ಲಿ ರುಚಿ ಹುಟ್ಟಿಸಬೇಕೇ ಹೊರತು ಹೇಗೆ ಮಾಡಬೇಕು ಎಂದು ಹೇಳ್ಕೊಡ್ತೀವಿ. ಹೇಗೆ ಮಾಡಬೇಕು ಎಲ್ಲರಿಗೂ ಬರುತ್ತೆ, ಬೇಕಾದರೆ ಒಂದು ದಿವಸ 2 ದಿವಸ ನೋಡಿದರೆ ಬಂದುಬಿಡ್ತವೆ, ಅದು ಸಾಕಾಗಲ್ಲ. ಹೇಗೆ ಮಾಡಬೇಕು ಎನ್ನುವುದು ಕಲಿತಿದ್ದರೆ ಸಾಕಾಗಲ್ಲ, ಅದು ಮಾಡುವ ರುಚಿ, ಸಂಸ್ಕಾರ ಹುಟ್ಟಬೇಕು. ಅದಕ್ಕೋಸ್ಕರ ಶಾಸ್ತ್ರೀಯ ಕರ್ಮಗಳು, ನಾಮಸ್ಮರಣ ರುಚಿ ಇಲ್ಲದಿದ್ದರೂ ಮಾಡಬೇಕು. ಜನರು ಹೇಳ್ತಾರೆ, ನಾಮಸ್ಮರಣದಲ್ಲಿ ಒಂದು ಪ್ರೀತಿ ಉಂಟಾಗ್ತದೆ ಎಂದು ಹೇಳ್ತಾರೆ. ಹೌದು, ಮಾಡುವ, ನಮಗೆ ಏನು ಪ್ರೀತಿಯೇ ಇಲ್ಲ. ಈಗ ಬಲವಂತವಾಗಿ ಮಾಡಬೇಕು. ಹೌದು, ಬಲವಂತವಾಗಿ ಮೊದಲು ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ದಿವಸ ಇಷ್ಟು, ಏನು ಒಂದು 1/4 ಗಂಟೆನೋ ಅರ್ಧ ಗಂಟೆನೋ ಪ್ರತಿ ದಿವಸ ಇಷ್ಟು. ಅದಕ್ಕೋಸ್ಕರ ಹೇಳ್ತಾರೆ, ಒಂದು 108 ಅಥವಾ 1108 ಇಷ್ಟು ಮಾಡಬೇಕು ಪ್ರತಿ ದಿವಸ. ಸುಮ್ಮನೆ ನಮಗೇನು ರುಚಿ ಇಲ್ಲ, ಆದರೂ ಪರವಾಗಿಲ್ಲ, ಸುಮ್ಮನೆ ಮಾಡ್ತಾ ಇರು. ಏನಾಗುತ್ತದೆ ಮಾಡಿದರೆ ನೋಡಿ, ಏನಾಗುತ್ತದೆ ಅಂದರೆ ಆ ಮಾಡಿ ಅದರಲ್ಲಿ ರುಚಿ ಹುಟ್ಟಬೇಕು. ಈಗ ಯಾರು ಬಲವಂತವಿಲ್ಲದೆ ನಾನೇ ಇಷ್ಟದಿಂದ ಪ್ರೀತಿಯಿಂದ ಮಾಡಬೇಕೆಂದು ಅನಿಸಬೇಕು. ಅದು ಆಗುವವರೆಗೂ ನೀವು ಜಪ ಮಾಡ್ತಾ ಇರಬೇಕು. ನಂತರ ಇನ್ನು ಹೇಳಬೇಕಾ? ಆಯ್ತಲ್ಲ, ಆ ರುಚಿ ನಿಮ್ಮನ್ನು ಎಳೆದು ಮಾಡಿಸ್ತದೆ. ಅದು ಇದರಲ್ಲಿ ಏನೋ ಪ್ರೀತಿ ಇದೆ, ಏನೋ ಆನಂದ ಇದೆ ಎಂದು ನಿಮ್ಗೆ ಅನಿಸಬೇಕು. ನಾಮಸ್ಮರಣ, ಯಾವುದೇ ಪೂಜಾ, ಯಾವುದೇ ಒಳ್ಳೆಯದು, ಪಾರಾಯಣ, ಅದು ಸಹಜ ಪ್ರೀತಿ ಅನಿಸಿದ್ದರೆ
ನಿದ್ದೆ ಕಡಿಮೆ ಆದರೂ ಜ್ವರವಿದ್ದರೂ ಎದ್ದು ಕೂತ್ಕೊಂಡು ಮತ್ತು ಅಯ್ಯಯ್ಯೋ ಇವತ್ತು ಜ್ವರ ಇದೆ, ಜ್ವರ ಇಲ್ಲ ಎಂದು ಕ್ಯಾನ್ಸಲ್ ಮಾಡಿದ್ದೀರಿ ಎಲ್ಲ ಕೆಲಸ ಏಕೆ ಮತ್ತು ಅಂದರೆ ಅವರಿಗೆ ರುಚಿ ಇದ್ದರೆ ಜ್ವರ ಇದ್ದರೂ ಸ್ವಲ್ಪ ಹೊತ್ತು ಮಾಡಿ ಆಯಾಸವಾಯಿತು ಮತ್ತೆ ಮಾಡ್ಕೊಳ್ತಾರೆ. ಅಂದರೆ ಜ್ವರ ಇದ್ದರೂ ಮಾಡ್ತಾನೆ, ಏಕೆ ಅದರಲ್ಲಿ ಸಹಜ ರುಚಿ ಇದೆ. ಹಾಗೆ ರುಚಿ ಹುಟ್ಟುವವರೆಗೂ ಮಾಡಿಸಬೇಕು. ಇದೇ ಸಂಸ್ಕಾರ. ಅದು ಗುರುಗಳು ಹೇಳಿದ್ದು. ಅದಕ್ಕೋಸ್ಕರ ಮಕ್ಕಳಿಗೆ ಯಾವ ಯಾವ ಸದ್ಗುಣಗಳು, ಸದಾಚಾರಗಳು, ಒಳ್ಳೆಯ ಕೆಲಸಗಳು ಅವರಿಗೆ ಸ್ವಲ್ಪ ನೆನಪಿಸಿ, ಆಕರ್ಷಣೆ ಮಾಡಿ, ಪ್ರೀತಿಯಿಂದ ಹೇಗಾದರೂ ಸ್ವಲ್ಪ ಹೆದರಿಸಿ, ಸ್ವಲ್ಪ ಏನೋ ಆಕರ್ಷಣೆ ತೋರಿಸಿ ಒಳ್ಳೆಯ ಕೆಲಸ ಮಾಡಿಸು. ಮಾಡಿ 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 ಸಹಜ ರುಚಿ ಹುಟ್ಟಿದ ನಂತರ ಈಗ ನೀವೇನು ಹೇಳಬೇಕಾಗಿಲ್ಲ, ಸುಮ್ಮನೆ ಅವನೇ ಮಾಡ್ತಾನೆ. ಅಮ್ಮೋ ನನಗೆ ಕೆಲಸ ಇದೆ, ಅಯ್ಯೋ ನಾನು ಬಿಡಲ್ಲ, ನನ್ನ ಕೆಲಸ ಇದೆ. ಅವರೇ ಹೇಳ್ತಾನೆ, ಅಮ್ಮೋ ನನ್ನ ಕೆಲಸ ಇದೆ. ನೀವು ಶಾಲೆ ಹೋಗುವ ಹುಡುಗರಲ್ಲಿ ಕೆಲವರು ಹೋಮ್ವರ್ಕ್ ಮಾಡ್ತಾರೆ, ನನಗೆ ಗೊತ್ತಾ, ಅಯ್ಯೋ ನನಗೆ ಹೋಮ್ವರ್ಕ್ ಇದೆ ಎಂದು ಅವನೇ ಹೇಳ್ತಾನೆ. ಅಮ್ಮ ಇವ್ರಿಗೆ ಹೋಮ್ವರ್ಕ್ ಇದೆ ಎಂದು ಇನ್ನೊಬ್ಬರು ಹೇಳದೆ ತಾನೇ ಅಯ್ಯೋ ನನಗೆ ಹೋಮ್ವರ್ಕ್ ಇದೆ ನಾನು ಮಾಡಬೇಕು ಎಂದು ಆಟ ಬಿಟ್ಟು ಮಧ್ಯದಲ್ಲಿ ಹೋಗಿ ಹೋಮ್ವರ್ಕ್ ಮಾಡೋಕ್ಕೆ ಹೋಗ್ತಾನೆ. ಅಂದರೆ ಇನ್ನೊಬ್ಬರು ಹೇಳಬೇಕಾಗಿಲ್ಲ, ತಾನು ಜವಾಬ್ದಾರಿಯಿಂದ ಮಾಡುವ ಸ್ಥಿತಿ ಬಂದಿದೆ. ಅಂದರೆ ಏನೋ ಅದರಲ್ಲಿ ರುಚಿ ಹುಟ್ಟಿದೆ. ರುಚಿ ಹುಟ್ಟದಿದ್ದರೂ ಟೀಚರ್ನ ಹೆದರಿಕಾದರೂ ಹುಟ್ಟಿದೆ ಅಲ್ಲವೇ? ಅದಾದರೂ ಒಳ್ಳೆಯದು. ಯಾವುದೇ ಒಂದು ಹುಟ್ಟಿತಲ್ಲ, ಅದಾದರೂ ಇರಲಿ. ಹಾಗೆ ಶಾಸ್ತ್ರೀಯ ಕರ್ಮಗಳು, ಪುಣ್ಯಕರ್ಮಗಳಿಗೆ ರುಚಿ ಹುಟ್ಟಬೇಕು, ಅದು ಸಂಸ್ಕಾರ. ಇದಕ್ಕೋಸ್ಕರ 2 ದಿವಸ ಟೈಮ್ ವೇಸ್ಟ್ ಮಾಡಿ ಇದೇ ಹೇಳ್ತಾ ಇದ್ದೀವಿ. ಏಕೆ? ಇದೊಂದು ಮುಖ್ಯ ವಿಷಯ. ಇದು ದೊಡ್ಡವರಿಗೆ ಗೊತ್ತಿಲ್ಲ. ಜನರು ಹೇಳ್ತಾರೆ ನಮ್ಮ ಮಕ್ಕಳಿಗೆ, ಹಿಂದೂಗಳಿದೆ, ಮುಸ್ಲಿಂ ಕ್ರಿಸ್ತು ಮತದಲ್ಲಿ ನೋಡಿ ಅವರದು ಮಾಡಿಸ್ತಾರೆ, ಬೇಡ ಅಂದರೂ ಬಿಡಲ್ಲ, ನೀವು ಮಾಡಲೇಬೇಕು. ನಮ್ಮ ಜನರಂತೆ ಸ್ವಾತಂತ್ರ್ಯ ಎಲ್ಲರಿಗೂ ಏನದು ಸ್ವತಂತ್ರ ಹೇಳ್ತಾರೆ, ಸ್ವೇಚ್ಛ ಹೇಳ್ತಾರೆ. ನೀವೇನು ಹೇಳ್ತಾರೆ? ಸ್ವೇಚ್ಛ ಕೊಡಬೇಕು, ಎಲ್ಲರಿಗೂ ಸ್ವೇಚ್ಛ, ಯಾರು ಹೇಳಬಾರ್ದು. ಅಂದರೆ ಅವರಷ್ಟು ಬಲವಂತ ಮಾಡು ಎಂದೇನು ಹೇಳ್ತಾ ಇಲ್ಲ. ಅದೇ ಮಾಡುವುದನ್ನು ಸ್ವಲ್ಪ ಪ್ರೇರಣೆ, ಸ್ವಲ್ಪ ಪ್ರೋತ್ಸಾಹ ಅಷ್ಟೇ ನಾನು ಹೇಳಿದ್ದು. ಸ್ವಲ್ಪ ನೆನಪಿಸುವುದು, ಪ್ರೇರಣೆ ಮಾಡುವುದು, ಇದು ಒಳ್ಳೆಯದಪ್ಪ ಬಿಟ್ಕೊಳ್ಳಬೇಡ ಎಂದು ಹೇಳುವುದು, ಸ್ವಲ್ಪ ಮಾತಾಡಿಸುವುದು, ಪ್ರೋತ್ಸಾಹ ಮಾಡುವುದು, ಅದಕ್ಕೆ ಆಕರ್ಷಣೆ ಮಾಡುವುದು, ಇಷ್ಟೇ ನಾವು ಹೇಳಿದ್ದು. ಸ್ವಲ್ಪ ನೆನಪಿಸುವುದು, ಪ್ರೇರಣೆ, ಪ್ರೋತ್ಸಾಹ, ಆಕರ್ಷಣೆ, ಇಷ್ಟೇ ಮಾಡೋದು. ಇದು ಮಾಡಲ್ಲ ಅಂತೆ, ಸ್ವೇಚ್ಛೆ ಕೊಡ್ತೀವಂತೆ ಮಕ್ಕಳಿಗೆ. ಅವ್ರು ಏನಾದರೂ ಮಾಡ್ಕೊಳ್ಳಬೇಕಂತ. ಅವ್ರು ಏನಾದರೂ ಆಗಿ ಇಲ್ಲೇ ನಾಸ್ತಿಕರಾಗ್ತಾನೆ, ನಂತರ ಅಮೆರಿಕಕ್ಕೆ ಹೋಗ್ತಾನೆ. ಎಲ್ಲೋ ಅದರಲ್ಲಿ ಎಷ್ಟೋ ಜನರು ಕ್ರಿಶ್ಚಿಯನ್ಗಳಾಗಿ ಬಿಡ್ತಾರೆ. ನಿಮ್ಮ ಮಕ್ಕಳು ಯಾರೋ ಕ್ರಿಶ್ಚಿಯನ್ ಹುಡುಗನನ್ನು ನಿಮ್ಮ ಹುಡುಗಿ ಕ್ರಿಶ್ಚಿಯನ್ ನೀವು ಮದುವೆ ಮಾಡ್ಕೊಂಡು ಎಲ್ಲ ಒಂದೇ ಏನಿದೆ ಎಂದು ಹೇಳ್ತಾರೆ. ನಿಮ್ಮ ಮಕ್ಕಳೇ ಮಾತಾಡ್ತಾರೆ ಎಲ್ಲ ಒಂದೇ ಎಂದು. ಅಥವಾ ಒಬ್ಬನೇನು ನಕ್ಸಲೈಟ್ ಆಗುತ್ತಾನೆ, ಒಬ್ಬನೇನು ನಿಮ್ಮ ದಿಲ್ಲಿ ಜೈಲಿನಲ್ಲಿರುತ್ತಾನೆ ನಿಮ್ಮ ಮಗ. ಅವರಲ್ಲಿ ಯಾರೋ ಒಬ್ಬನು ಬುದ್ಧಿವಂತರು ಹೋದಾಗಿ, ಅಯ್ಯೋ ನಮ್ಮ ಹಿಂದೂ ಮತ ಅಂದರೆ ಅಮೆರಿಕಾದಲ್ಲಿ ಎಲ್ಲರೂ ಬೈಯುತ್ತಾ ಇದ್ದಾರೆ, ನಮ್ಮ ಹಿಂದೂ ಮತ ಅಂದರೆ ಏನು ಎಂದು ಆವಾಗ ರುಚಿ ಹುಟ್ಟಿ ಒಂದು ಭಗವದ್ಗೀತೆ ಓದ್ತಾನೆ. ಅಥವಾ ಯಾರಾದರಲ್ಲಿ ಅಮೆರಿಕಾದಲ್ಲಿರುವ ಇಂಗ್ಲೀಷ್ ಮಾತಾಡುವ ಗುರುಗಳಿರ್ತಾರಲ್ಲ ಅವರ ಹತ್ತಿರ ಹೋಗ್ತಾನೆ, ಆವಾಗ ತಿಳ್ಕೊಳ್ತಾನೆ. ಅಂದರೆ ನಮ್ಮ ಪುಸ್ತಕ ಭಗವದ್ಗೀತಾ ನಾವು ಓದಬೇಕು ಎಂದು ಹೇಳ್ತಾನೆ. ಓಹೋ, ಇಷ್ಟು ದಿವಸಕ್ಕೆ ಗೊತ್ತಾಯ್ತಾ ನಮ್ಮ ಪುಸ್ತಕ ಭಗವದ್ಗೀತಾ ನಾವು ಓದಬೇಕು ಎಂದು? ಈ ಅಪ್ಪನೇ ಹೇಳಿಬಿಟ್ಟ, ಅವರನ್ನು ಹಾಳು ಮಾಡಿಬಿಟ್ಟ. ಏಕೆ? ಈ ಗಾಂಧಿ ಬುದ್ಧಿಗಿಂತ ನೆಹರು ಬುದ್ಧಿ ಕಲ್ತ್ಕೊಂಡ. ನಮ್ಮ ಭಾರತೀಯರಷ್ಟು ಈಡಿಯಟ್ಸು ಪ್ರಪಂಚದಲ್ಲಿ ಯಾರೂ ಇಲ್ಲ. ಈಡಿಯಟ್ಸು ಮಾತ್ರ ನಾನು ಸಿಟ್ಟಿನಿಂದ ಹೇಳ್ತಾ ಇಲ್ಲ, ಅವರಿಗೆ ಸನ್ಮಾನದಿಂದ ಹೇಳ್ತಾ ಇದ್ದೀವಿ. ಅವರು ಈಡಿಯಟ್ಸೇ ಭಾರತೀಯರು. ಹಿಂದೂಗಳೆಲ್ಲ ಮೂರ್ಖರು ಮಾತು ಇನ್ನು ಮರ್ಯಾದ ಮಾತು, ಅಷ್ಟು ನೀಚರಿವರು. ಇನ್ನು ಹೆಚ್ಚಿನ ದೊಡ್ಡ ವಸ್ತು ಇದ್ದರೆ ಅದು ಬೈಯಬೇಕು. ನನಗೆ ಬೈಗಳು ಬರಲ್ಲ, ಇದೊಂದೇ ಬರುತ್ತದೆ. ಹೆಚ್ಚಿನ ಬೈಗಳೆಂದರೆ ಅದೊಂದೇ, ಅದಕ್ಕಿಂತ ದೊಡ್ಡ ಬೈಗಳು ಬರಲ್ಲ ನನಗೆ. ಅದಕ್ಕಿಂತ ಏನಾದರೂ ಇದ್ದರೆ ಅದು ಬಳಸಬೇಕು, ಅಷ್ಟು ನೀಚರಿವರು. ಇದೆಲ್ಲ ನೆಹರು ಬುದ್ಧಿ. ನೆಹರುಗೂ ಓಟು ಹಾಕಿ ನೆಹರುವನ್ನು ಪ್ರಧಾನಮಂತ್ರಿ ಮಾಡಿದ್ದರಿಂದ ಅವರು ನಿಮ್ಮ ಎಲ್ಲರಿಗೂ, ಮಕ್ಕಳಿಗೆ, ನಿಮಗೆ ಮಾಡಿಕೊಟ್ಟಿದ್ದು ಈ ಬುದ್ಧಿ. ಆದರೆ ಈಗಲೂ ನಾಚಿಕೆ ಇಲ್ಲ. ಅವರು ನಿಮ್ಮ ಅಪ್ಪಕ್ಕೋ ಅಜ್ಜಕ್ಕೋ ಮಾಡಿದ್ದ ಅದರ ಫಲ ಈಗ ನಿಮ್ಮಲ್ಲಿ ಕಂಡು ಬರ್ತಾ ಇದೆ. ಇವರು ನೋಡಿ ಏನು ಮಾಡಲ್ಲ, ಸುಮ್ಮನೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಎಲ್ಲೆಲ್ಲಿ ತಿರುಗುತ್ತಾರೆ, ಮಧ್ಯೆ ಇಂಗ್ಲೀಷ್ ಮಾತಾಡ್ತಾರೆ, ಎಲ್ಲ ಆಯಿತು ಎಂದು ಹೇಳಿಬಿಡ್ತಾರೆ ಅಷ್ಟೇ. ಈಗ ಎಲ್ಲಿ ಮಂದಿರಗಳಿಗೆ ಬರ್ತಾರೆ, ಮಂದಿರಗಳಿಗೆ ಏಕೆ? ಇದರಲ್ಲಿ ಏನಾದರೂ ಸಂಸ್ಕಾರ, ಆಧ್ಯಾತ್ಮಿಕತೆ ಇದ್ದರೆ ಅದು ನಾಶ ಮಾಡುವುದಕ್ಕೆ ಬರ್ತಾರೆ. ಕಮಿಟಿಗಳಿಗೆ, ಮಂದಿರಕ್ಕೆ ಕಮಿಟಿ ಹಾಕ್ತಾರೆ, ಆಶ್ರಮಕ್ಕೆ ಕಮಿಟಿ ಹಾಕ್ತಾರೆ, ಹಬ್ಬಗಳಿಗೆ ಬರ್ತಾರೆ. ಇಲ್ಲಿ ಯಾರಾದರೂ ಸಜ್ಜನರಿದ್ದರೆ ಅವರನ್ನು ಹಾಳು ಮಾಡೋಣ ಎಂದು ಬರ್ತಾರೆ. ಏಕೆ? ಇವರು ಬುದ್ಧಿ ನೆಹರು ವಂಶ. ಇವರು ನೆಹರು ವಂಶದ ಅವತಾರ. ನೆಹರು ಅವತಾರಗಳೇ, ಈ ಕಾಲದವರೆಲ್ಲ ನೆಹರು ಅವತಾರಗಳೇ. ಯಾರಿಗೆ ಏನು ಬರಲ್ಲ. ನಾನು ಹೇಳಿದರೆ ಸಿಟ್ಟು ಬರ್ತಾಯಿದೆ, ನೀವು ಬೇಕಂದರೆ ನೋಡ್ಕೊಂಡು
ಅವರನ್ನು ನೋಡಿದ್ದರೆ ಪಾಪ ಮಾಡಿದ ಪ್ರಾಯಶ್ಚಿತ್ತ ಮಾಡಿದಂತ ಮಾಡಬೇಕು, ಅಷ್ಟು ನೀಚರು. ಮತ್ತೆ ಪ್ರಾಯಶ್ಚಿತ್ತ ಮಾಡಬೇಕು, ಅಷ್ಟು ನೀಚರಾಗಿದ್ದಾರೆ. ಮತ್ತೆ ಹೋಗಿ ಸ್ವಲ್ಪ ಸ್ನಾನ ಮಾಡಿಕೊಂಡು ಅಥವಾ ಏನಾದರೂ ಪ್ರೋಕ್ಷಣೆ ಮಾಡಿಕೊಂಡು, ಗಂಗಾಜಲ ಇದ್ದರೆ ಮನೆಯಲ್ಲಿ ಗಂಗಾಜಲ ಇರುತ್ತದೆ, ಮನೆಯಲ್ಲಿದ್ದರೆ ಒಂದು ಹಾಡ್ಕೊಂಡು ಆಕರ್ಷಣೆ ಮಾಡಿಕೊಂಡ್ರೆ ಆವಾಗ ಪವಿತ್ರ. ಊಟ ಮಾಡುವಾಗ ಮಾತ್ರ ಅವ್ರನ್ನ ನೋಡಬೇಡಿ. ಅವ್ರು ನೋಡದೆ ಊಟ ಮಾಡಿದ ನಂತರ ಅವರನ್ನು ನೋಡಬೇಕು. ಅವರನ್ನು ನೋಡುತ್ತಾ ಅವರ ಪಕ್ಕಕ್ಕೆ ಕೂತ್ಕೊಂಡು ಊಟ ಮಾಡಿದರೆ ಮಾತ್ರ ಹಾಳಾಗಿ ಬಿಡ್ತೀರಿ. ಅಷ್ಟು ಪಾಪಾತ್ಮರು. ಎಲ್ಲಿ ಯಾರು ಭಾರತೀಯರೆಲ್ಲರೂ, ಹಿಂದೂಗಳೆಲ್ಲರೂ ಯಾರು ಅವರೇ ಇದ್ದಾರೆ. ಅಡುಗೆ ಭಟ್ಟರು ಅವರೇ, ಬಡಿಸೋದು ಅವರೇ. ಮತ್ತು ಎಲ್ಲಿ ಹೋಗೋದು, ಎಲ್ಲಿ ಉಪವಾಸವಿರಬೇಕು, ಅದೊಂದೇ ಗತಿ, ಬೇರೆ ಏನಿಲ್ಲ. ಉಪವಾಸವಿರುವುದೇ ಉಳಿದಿದೆ ನಮಗೆ. ಹಾಗೆ ಆಗಿಬಿಟ್ಟಿತ್ತು. ಅಥವಾ ಯಾರೋ ಬೇರೆ ಏನಾದರೂ ತಂದು ಕೊಟ್ಟರೆ ಅದೇನು ತಿಲಕ್ಕೆ ಏನು ಹೇಳ್ತಾರಪ್ಪ, ಎಳ್ಳು. ಆ ಎಳ್ಳಿನ ಪೌಡರ್ ಇದ್ದರೆ ತಿಂದು ಇರಬೇಕು ಅಷ್ಟೇ ಹೊರತು, ಯಾರು ತಂದು ಕೊಡ್ತಾರೆ ಎಳ್ಳಿನ ಎಷ್ಟು ಪೌಡರ್, ಅದು ತಿನ್ನಬೇಕಷ್ಟೇ ಹೊರತು ಊಟ ಮಾತ್ರ ಮಾಡೋಕ್ಕ ಎಲ್ಲರೂ ನಿರುಜನರಾಗಿ ಬಿಟ್ಟರು. ಅಂದರೆ ಭಾರತ ದೇಶದ ದುರ್ಗತಿ ಭಯಂಕರವಾಗಿದೆ, ಭಯಂಕರವಾಗಿದೆ. ಏಕೆ ಅಂದರೆ ನಮಗೆ 3 ವಿದೇಶಿ ಪಾಲನೆಗಳಿತ್ತು. ಒಂದು ಮೊಘಲ್ ರಾಜರು, ಇನ್ನೊಂದು ಬ್ರಿಟಿಷ್ ರಾಜರು, ಇನ್ನೊಂದು ಮೂರ್ಖ ರಾಜರು, ಮೂರ್ಖ ಪಾರ್ಟಿ ರಾಜರು. ಮೂರ್ಖ ಪಾರ್ಟಿ ಒಂದಿತ್ತು, ಈಗಲೂ ಇದೆ. ನೀವು ಕತೆ ಕೇಳಿದ್ದೀರ? ಅಂಧೇರಿ ನಗರ ಚೌಪಟ್ ರಾಜ. ಅವನು ಆನೆ ಮೇಲೆ ಕೂತಿರ್ತಾನೆ, ಒಬ್ಬ ರಾಜ, ಬಟ್ಟೆ ಇಲ್ಲದೆ, ಅದೆಲ್ಲ ಕೇಳಿದ್ದೀರಾ? ಅಯ್ಯೋ, ಕೇಳಲೇ ಇಲ್ಲವ? ಹೇಳ್ತಾ ಇದ್ದರೆ ಟೈಮ್ ವೇಸ್ಟ್ ಆಗ್ತದೆ. ಒಬ್ಬನಿಗೆ ಏನೋ ಮೋಹ ಇತ್ತಂತೆ, ಪ್ರಪಂಚದಲ್ಲಿ ಯಾರ ಕಡೆ ಇಲ್ಲದೆ ಒಳ್ಳೆಯ ಬಟ್ಟೆ ಉಟ್ಕೊಳ್ಳಬೇಕು, ಪ್ರಪಂಚದಲ್ಲಿ ಯಾರ ಕಡೆ ಇಲ್ಲದೆ. ಅದರಿಂದ ಯಾರು ಎಲ್ಲಿ ಬಟ್ಟೆಯನ್ನು ನೇಯುತ್ತಾರೋ, ನೇಯಗಾರನನ್ನು ಕರೆಸಿ ಅವರಿಂದ ಮಾಡಿಸಿಕೊಳ್ಳುವುದು. ಬೆಸ್ಟ್ ಬಟ್ಟೆ ಒಂದು ಸಲ ಹುಟ್ಟಿದರೆ ಅದು ತೆಗೆದುಬಿಡು, ಮತ್ತೆ ಹೊಸದು. ಪ್ರತಿ ದಿವಸ ಒಂದು ಹೊಸ ಡಿಸೈನೇ ಇರಬೇಕು, ಹೊಸ ಬಣ್ಣ, ಹೊಸದು. ಅಂಥದ್ದು ತನ್ನಗೋಸ್ಕರ ಸ್ಪೆಷಲ್ ಇರಬೇಕು, ತನ್ನ ದೇಶದಲ್ಲಿ ಯಾರ ಹತ್ತಿರ ಇರಬಾರದು ಅಂಥ ಆ ಬಟ್ಟ ಮೇಲೆ ಅವರಿಗೆ ಭಯಂಕರ ಮೋಹ ಆಯಿತೆಂದು ಯಾರ್ಯಾರೋ ಎಲ್ಲೆಲ್ಲಿಂದಲೋ ಹೊಸ ನೇಯಗಾರರು ಬರುವುದು, ಏನೋ ಮಾಡ್ತೀವಿ ಎಂದು ಹೇಳುವುದು, ಏನೇನೋ ಕೊಡುವುದು. ಒಬ್ಬ ನೇಯಗಾರ ಬಂದನಂತೆ, ಸ್ಪೆಷಲ್ ನೇಯಗಾರ. ಇಂಥವರು ಎಲ್ಲಿ ಇಲ್ಲ. ಅವ್ರು ಹೇಳಿದ್ರು, ನೋಡಿ, ನಾನು ಮಾಡ್ತೀನಿ ಬಟ್ಟೆ, ನನಗೆ ಯಾರು ಮಾಡಿಸ್ಕೊಂಡಿಲ್ಲ ರಾಜರೇ, ನನ್ನಂಥವರು ಈ ಭೂಲೋಕದಲ್ಲೇ ಇಲ್ಲ. ಆಯ್ತಾ ಎಂದು ಹೇಳಿದರು. ಆದ್ದರಿಂದ ಅವರೇನು ಹೇಳಿದ, ಅವರಿಗೊಂದು ಮನೆ ಕೊಟ್ಟ, ಅವರಿಗೆ ಮಾಡುವುದಕ್ಕೆ. ಅವರೇನು ಹೇಳಿದ ಅಂದರೆ ಆಯಿತು ಎಂದು. ಈಗ ಅವ್ರಿಗೆ ಏನು ಇಷ್ಟು ಟೈಮ್ ತೊಗೊಂಡು 6 ತಿಂಗಳು ಬೇಕು, 6 ತಿಂಗಳು 1 ವರ್ಷನೋ ಆಯ್ತೆಂದು. 6 ತಿಂಗಳಿಂದ ಇವರಿಗೆ ಬೇಕಾದಷ್ಟು ಹಣ ಕೊಟ್ಟ, ಚಿನ್ನ ಕೊಟ್ಟ, ಇನ್ನೇನೋ ಕೊಟ್ಟ. ಅದೆಲ್ಲ ತೊಗೊಂಡು ಬಿಟ್ಟು ಮನೆಗೆ ಹೋದ, ಎಲ್ಲೋ ಕೊಟ್ಟ, ಏನೋ ಮಾಡ್ಕೊಂಡ. ರಾಜ ಈಗ ಆಗಾಗ ಹೋಗಿ ನೋಡ್ತಿದ್ದ, ವಾರಕ್ಕೋ 1 ದಿವಸ ಏನು ಮಣ್ಣು ಆಗ್ತಾಯಿದೆ. ಅವರೇನೋ ಎಲ್ಲ ಅದೇನು ಹೇಳ್ತಾರೆ, ಅದು ನೇಯುವುದು ಒಂದು ಮಷಿನ್ ಇರುತ್ತದೆ ನೋಡಿ, ಮಗ್ಗನೇ ಆಯಿತು. ಸೊ ಮಗ್ಗ ತೆಲುಗಿನಲ್ಲಿ ಮಗ್ಗನೇ ಹೇಳ್ತೀವಿ. ಸೊ ಅದು ಮಗ್ಗ ಹಾಕಿಬಿಟ್ಟು ರಾಜ ಬಂದು ಏನು ಕಾಡ್ತಾರೆ, ಅವ್ರು ನೋಡಿ, ನಿಮ್ಮ ಕುಟುಂಬ ಜನರು, ನೀವು ಸಜ್ಜನರು, ಧರ್ಮಾತ್ಮರಾದರೆ ಏನು ತಪ್ಪು ಮಾಡದಿದ್ದರೆ ಇದು ಕಂಡು ಬರ್ತದೆ, ಬಟ್ಟೆ ಎಲ್ಲರಿಗೂ ಕಂಡು ಬರಲ್ಲ. ಆದ್ದರಿಂದ ರಾಜ ನೋಡಿದ, ನೋಡಿ ಎಷ್ಟು ಚೆನ್ನಾಗಿದೆ ರಾಜರೇ, ನೋಡಿ ನಿಮಗೋಸ್ಕರ ಮಾಡ್ತಾ ಇದ್ದೀವಿ, ಇದು ಅಂಥವರಿಗೆ ಕಂಡು ಬರ್ತದೆ, ಯಾರಿಗೆ ಕಂಡು ಬರೋಣ? ಹೌದು, ಚೆನ್ನಾಗಿದೆ. ಆಯಿತು, ಈಗ ಹಾಕಿಬಿಟ್ಟ. ಈಗ ನಡೀತಾ ಇದೆ, ವಾರಕ್ಕೊಂದು ಸಲ ಬಂದ. ಈಗ ಆಗಲೇ 6 ತಿಂಗಳು ಮೊದಲು ಅಂದ್ಕೊಂಡ, ಆಗಲಿಲ್ಲ. ರಾಜರೇ, ಇದು ಒಳ್ಳೆಯದು ಆಗುತ್ತಾ ಇದೆ, ಇಂಥ ಬಟ್ಟ ನಾನು ಊಹಿಸ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಬರ್ತಾ ಇದೆ, ಇನ್ನೊಂದು 6 ತಿಂಗಳು ಬೇಕು. ಆಯ್ತಪ್ಪ, ತಗೋ ಎಂದು ಹೇಳಿದ. ಪೂರ್ತಿ 1 ವರ್ಷ ತುಂಬ ಹಣ ತಿಂದ, ಮಾಡಿಸ್ಕೊಂಡ. ಈಗ ಕೊನೆಯ ದಿವಸ ಬಂತು, ರಾಜರೇ, ನಾನು ಇಲ್ಲೇ ತಂದು ಕೊಡ್ತೀನಿ ನಿಮ್ಮ ಸಭೆಗೆ, ರಾಜಸಭೆಯನ್ನು. ಆಯ್ತಂದು ಹೇಳಿದ. ಅದೆಲ್ಲ ಎಂದು ಪೆಟ್ಟಿಗೆಯಲ್ಲಿಟ್ಟ, ಏನೋ ಮಾಡಿದ, ಹೀಗೆ ತಲೆ ಮೇಲೆ ಇಟ್ಕೊಂಡ. ಬಂದ ಇಲ್ಲಿಟ್ಟ. ನೋಡಿ, ಮಂತ್ರಿಗಳು ಎಲ್ಲರೂ ಕೂತಿದ್ದಾರೆ. ಅದರಲ್ಲಿ ಬಟ್ಟೆ ಎತ್ತಿ, ಇದೊಂದು ಸಿಲ್ಕ್ದು,
ಇದು ಯಾವ ಬಟ್ಟೆ ಅಂದರೆ ಈ ಬಟ್ಟೆ ಇಲ್ಲಿ ಭೂಲೋಕದಲ್ಲೇ ಸಿಗಲ್ಲ, ಸ್ಪೆಷಲ್ ನಾವು ದೇವಲೋಕದಿಂದ ತಂದಿದ್ದೇವೆ. ಎಷ್ಟು ಮಾಡಿದ್ದೇವೆ ಅಂದರೆ ದಿವ್ಯದ, ಇದು ಹಾಕ್ಕೊಂಡ್ರೆ ಸಾಕು ಈಗ ಸಕಲ ಭೂಮಂಡಲಕ್ಕೆ ತಾನು ದೇವತ ರೂಪನಾಗ್ತಾನೆ, ಯಾರು ಶತ್ರುಗಳು ನಾಶವಾಗ್ತಾರೆ, ನಿಮಗೆ ಗ್ರೇಟ್ ಆಗುತ್ತೆ. ಆಯ್ತೆಂದ ಹೇಳೋದು. ಆದಾಗ ಕೈ ಎತ್ತಿ ತೋರಿಸಿದ, ರಾಜರೇ ನೋಡಿ ನೋಡಿ ಅಂತ, ನೀವು ಧರ್ಮಾತ್ಮರಾದರೆ, ಯಾವ ಕಳ್ಳತನ ಮಾಡದಿದ್ದರೆ, ನಿಮ್ಮ ತಾಯಿ ತಂದೆ ಸಜ್ಜನರಾದರೆ ಆವಾಗಲೇ ಇದು ಕಂಡು ಬರ್ತದೆ ಅಂತ. ರಾಜನಿಗೆ ಇದು ಏನೋ ಕಂಡು ಬರ್ತದೆ. ಮಂತ್ರಿಗೆ ಹೇಳಿದೆ, ಮಂತ್ರಿ ನಿನಗೆ ಕಂಡು ಬರ್ತಾ ಇದೆ. ಅವರು ಹೇಳಿದರು, ಹಾಂ ಹೌದೌದು ತುಂಬ ಚೆನ್ನಾಗಿದೆ ಅಂತ. ಅವರು ಸುಮ್ಮನೆ ಕೈ ಎತ್ತಿದ, ಅಷ್ಟೇ, ಏನಿಲ್ಲ ಅದರಲ್ಲಿ. ಎಲ್ಲರಿಗೆ ಕಂಡೀಷನ್ ಇಟ್ಟ, ಏನು ಅಂಥವರೆಗೆ ಕಂಡು ಬರ್ತದೆ, ಯಾರಿಗೆ ಕಂಡು ಬರಲ್ಲ. ಈಗ ಅವರನ್ನು ಈಗ ಮಂತ್ರಿಯನ್ನು ಕೇಳಿದ, ಹೌದು ತುಂಬ ಚೆನ್ನಾಗಿದೆ, ನನ್ನದೇ ತಪ್ಪಿರಬಹುದು ಅದಕ್ಕೋಸ್ಕರ ಕಂಡು ಬರ್ತಾ ಇಲ್ಲ ರಾಜ ಅಂದ್ಕೊಂಡ. ಮತ್ತೆ ಇನ್ನೊಬ್ಬರಿಗೆ ಹೇಳಿದ, ತನ್ನ ಸೇನಾಪತಿಯನ್ನು, ಅಬ್ಬಾ ಅದ್ಭುತವಾಗಿದೆ ಅದ್ಭುತವಾಗಿದೆ ರಾಜರೇ, ಇಂಥದ್ದು ಎಲ್ಲಿ ನೋಡಲಿಲ್ಲ, ಅಬ್ಬಾ ನಮ್ಮ ರಾಜರಿಗಿಂತ ಬಟ್ಟ ಬಂದಿದೆ ಅಂದರೆ ಅಬ್ಬಾ ನಾವೆಷ್ಟು ಧನ್ಯರು ಅಂದ್ಕೊಂಡು. ಎಲ್ಲರಿಗೂ ಒಳ್ಳೆಯದಾಗಿ ಮಿಕ್ಕ ಜನ ಹೇಳಿದ, ನಿನಗೆ ಕಂಡು ಬರ್ತಾ ಇದೆಯಾ ಸಭೆ, ಆಹಾ ಚೆನ್ನಾಗಿದೆ ಎಲ್ಲರಿಗೆ ಕಂಡು ಬರ್ತಾಯಿದೆ, ನನ್ನದೇ ತಪ್ಪಿದೆ ಅಂದ್ಕೊಂಡು. ನಾನು ಹೇಳಿಬಿಟ್ರೆ ನನ್ನದೇ ಅಲ್ಲೆಲ್ಲ ಪಾಪಾತ್ಮ ಅಂದ್ಕೊಳ್ತಾರೆ. ಅದರಿಂದ ರಾಜ ಒಪ್ಕೊಂಡು, ಹೌದೌದು ತುಂಬ ಚೆನ್ನಾಗಿದೆ, ಆಯಿತು ಉಟ್ಕೊಳ್ತೀನಿ ಅಂತ ಹೇಳಿ ಅಲ್ಲೇನಾದ್ರು ಹೋದರು. ಹೋಗಿ ಈ ಬಟ್ಟೆಗಳೆಲ್ಲ ಬೆಚ್ಚಿ ಅದು ಉಟ್ಕೊಂಡು ಬಂದ. ಆನೆ ಮೇಲೆ ಕುರಿಸಿ ತನ್ನ ಊರೆಲ್ಲ ತಿರುಗಬೇಕು, ರಾಜಧಾನಿ ನಗರ ಅದರ ಮೇಲೆ ಕುಳಿಸಿದ್ದಾರೆ. ಆಹಾ ರಾಜರೇ, ನಿಮ್ಮ ಬಟ್ಟೆ ಎಷ್ಟು ಚೆನ್ನಾಗಿದೆ, ಆಹಾ ಆ ಕಾಲದಲ್ಲಿ ಸೆಲ್ಫೋನ್ ಇರಲಿಲ್ಲ, ಇದರಲ್ಲಿ ಸೆಲ್ಫೋನ್ನಿಂದ ಫೋಟೋ ತೆಗೆಯುತ್ತಿದ್ದಾರೆ ಅಲ್ಲವೇ, ಆಹಾ ಎಂದು ಹೇಳಿದರು. ಈಗ ಅದೇನು ದಂಡೋರಕ್ಕೆ ಏನು ಹೇಳ್ತಾರೆ, ಡಂಗುರನ ಊರೆಲ್ಲ ವಾಯಿಸ್ತಾರೆ ನೋಡಿ. ಊರೆಲ್ಲ ಪ್ರಕಟಣೆ ಮಾಡಿಬಿಟ್ಟರು. ರಾಜ ಒಂದು ವರ್ಷದಿಂದ ಒಂದು ಸ್ಪೆಷಲ್ ಬಟ್ಟೆ ಮಾಡಿಸ್ಕೊಂಡು ಉಟ್ಕೊಂಡ. ಯಾರು ಇಂಥವರಿಗೆ ಧರ್ಮಾತ್ಮರಿಗೆ ತಾಯಿ ತಂದೆ ಪವಿತ್ರವಾಗಿದ್ದರೆ ಕಂಡು ಬರ್ತದೆ, ಇಲ್ಲದಿದ್ದರೆ ಯಾರಿಗೆ ಕಂಡು ಬರಲ್ಲ, ಅಂಥವರಿಗೆ ಕಂಡು ಬರ್ತದೆ ನೋಡಿ ಅಂದರೆ ಜನರು ನೋಡಿದರೆ ಆಹಾ ಎಷ್ಟು ಯಾಕಂದ್ರೆ ಇಲ್ಲದಿದ್ದರೆ ನಮ್ಮವರೇನೋ ತಪ್ಪನ್ನು ಮಾಡ್ತಾರೆ, ಅದರಿಂದ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ, ಆಹಾ ಗ್ರೇಟ್ ಅಲ್ಲ. ಹಾಗೆ ಹೇಳುತ್ತಾ ಈಗ ಎಲ್ಲರೂ ಆಹಾ ಗ್ರೇಟ್ ಎಂದು ಹೇಳ್ತಾರೆ. ಈಗ ಎಲ್ಲ ಜನರು ನೋಡುವಕ್ಕೆ ಬಂದು ಒಬ್ಬ ಮಗು ಹೇಳಿದ, ಅಪ್ಪ ರಾಜರು ಬಟ್ಟೆಗೆ ಉಟ್ಕೊಂಡಿಲ್ಲ ಎಂದು. ಸುಮ್ಮನಿರೋ ಎಂದು ಅವರು ಹೇಳಿದ, ಅವರಿಗೆ ಸುಮ್ಮನಿರೋ ಎಂದು ಹೇಳಿದ. ಸುಮ್ಮನೆ ಅವ್ರು ನಗ್ನವಾಗಿದ್ದಾನೆ ಬಟ್ಟೆ, ಸುಮ್ಮನಿರೋ ಎಂದು ಹೇಳಿದ. ಅದಲ್ಲಪ್ಪ, ರಾಜ ಏಕೆ ಬಟ್ಟೆ ಉಟ್ಕೊಂಡು, ನೀವು ಹೇಳಬೇಡಪ್ಪ ಸುಮ್ಮನೆ ಅಂತ ಹೇಳ್ದ. ಅವ್ರು ಮತ್ತೆ ಕೇಳ್ತಾನೆ ಈಗ ಏನು ಮಾಡಬೇಕು, ಅವರು ಸಣ್ಣ ಮಗು. ಅವರು ಕೇಳಿದಾಗ ಪಕ್ಕ ಜನ ಹೇಳ್ತಾರೆ, ಹೌದಪ್ಪ ನಮಗೂ ಅದೇ ಕಂಡು ಬರ್ತಾ ಇದೆ, ಬಟ್ ಆದರೆ ನಮ್ಮ ತಪ್ಪೇನೋ ಅಂದ್ಕೊಂಡು ನಾವು ಹೌದೌದು ಎಂದು ಸುಮ್ಮನೆ ಹೇಳಿದ್ದೇವೆ. ಇಡೀ ದೇಶ ಹಾಗೆ ಹೇಳ್ತಾ ಇದೆ, ಯಾರಿಗೇನು ಕಂಡು ಬರ್ತಾ ಇಲ್ಲ. ಎಲ್ಲರೂ ನಗುತ್ತಾ ಇದ್ದಾರೆ. ಕೊನೆಗೆ ಎಲ್ಲರಿಗೂ ಗೊತ್ತಾಗಿಬಿಟ್ಟಿತ್ತು. ಎಲ್ಲರೂ ನಗುತ್ತಾ ಇದ್ದಾರೆ, ಮೂರ್ಖ ರಾಜ, ಬಟ್ಟೆ ಇಲ್ಲ ಎಂದು ಎಲ್ಲರೂ ನಕ್ಕಿದ್ದ. ರಾಜ ನಾಚಿಕೆ ಪಟ್ಕೊಂಡು ವಾಪಸ್ ಬಂದಾಗ ಆವಾಗ ಅವರು ಯಾರು ಮಾಡಿದ್ರು ನೇಯ್ಗರನ್ನ, ಅವ್ರನ್ನ ಅವ್ರನ್ನ ಸಾಯಿಸಿಬಿಡ್ತೀನಿ ಅಂದು. ಅವರು ಎಲ್ಲೋ ಇರ್ತಾನ, ಅವನೇ ಮೋಸ ಮಾಡಿದ್ದಲ್ಲ. ಈಗ ಹಾಗೆ ಇದೆ. ಇಂಥ ರಾಜ ಈಗಿನ ಪ್ರಧಾನಮಂತ್ರಿಗೋಸ್ಕರ ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾನೆ, ಇಂಥವನೇ. ಇಷ್ಟು ದಿವಸ ಪರಿಪಾಲನೆ ಮಾಡಿದ್ದಾರೆ ನೋಡಿ ನೆಹರು ಪಾರ್ಟಿ. ಆ ನೆಹರು ಪಾರ್ಟಿಯ ಪ್ರಧಾನಮಂತ್ರಿ ಆಗ್ತೀನಿ ಎಂದು ಕೂತಿದ್ದಾನೆ, ಅವರು ಈಗ ಇದ್ದಾನೆ. ಇಂಥೇ ಮೂರ್ಖ. ಈ ಮೂರ್ಖ ಪಾರ್ಟಿ ಲೀಡರ್ ಈಗ ಇಂಥೇ ಇದ್ದಾನೆ, ಈಗಲೇ ಇದ್ದಾನೆ. ಅವ್ರು ಏನು ಮಾತಾಡ್ತಾನೋ ಅವ್ರಿಗೆ ಗೊತ್ತಿಲ್ಲ. ಪ್ರತಿ ದಿವಸ ಒಂದು ಬಫೂನ್ ವೇಷ ಹಾಕ್ಕೊಂಡು ಬರ್ತಾನೆ. ಅವ್ರು ಮಾತಾಡಿದರೆ ಬಫೂನ್, ಅವ್ರು ಕುಡಿದರೆ ಬಹುನ್, ತಿಂದನೇ ಬಹುದನ್, ಮಾತಾಡಿದರೆ ಬಹುನ್, ಏನೇನೋ ಬಫೂನ್. ಫೇಸ್ಬುಕ್ನಲ್ಲಿ ನೋಡಬೇಕು, ಅವನೊಬ್ಬ ಬಫೂನ್ ಅಂದರೆ ಗೊತ್ತಾ, ನೀವೇನು ಹೇಳ್ತಾರೆ ಬಫೂನ್ಗೆ? ಏನು ಹೇಳ್ತಾರೆ? ಹಾಸ್ಯಗಾರ. ಪ್ರಾಚೀನ ನಾಟಕಗಳಲ್ಲಿ ಹಾಸ್ಯಗಾರ ಮಾಡ್ತಾನೆ ನೋಡಿ, ಜೋಕರ್ ಎಂದು ಹೇಳ್ತಾರೆ. ಅವರ ಹಾಗೆ ಜೋಕರ್ ಅದು ಉರ್ದು ಪದವೇ, ಬಫೂನ್ ಇಂಗ್ಲೀಷ್ ಮಾತು. ನೀವು ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ವಿದೂಷಕ ನಮ್ಮ ಪ್ರಾಚೀನ ಸಂಸ್ಕೃತ ನಾಟಕಗಳಲ್ಲಿ ಹೇಳ್ತಾನೆ. ಹಾಗೂ ಅಷ್ಟೇ ಹಾಗೇ ಇದ್ದಾನೆ. ಮೊದಲು ಮೊಘಲನ ಪಾಲನ, ನಂತರ ಬ್ರಿಟಿಷರ ಪಾಲನ, ನಂತರ ಮೂರ್ಖರ ಪಾಲನ. 3 ವಿದೇಶಿ ಪಾಲನೆಗಳನ್ನು ಅನುಭವಿಸಿದ್ದೇವೆ. ದ್ರೋಹಿಗಳ ಪಾಲನ, ಮೂರ್ಖರ ಹೇಳುವಕ್ಕಿಂತ ದ್ರೋಹಿ ವಂಶ, ದೇಶದ್ರೋಹಿ ವಂಶ ಅಲ್ಲವೇ. ಒಂದು ಮೊಘಲರ ರಾಜ, ಇನ್ನೊಬ್ಬರು ಬ್ರಿಟಿಷ್ ರಾಜ, 3ನೇದು ದೇಶದ್ರೋಹಿ ರಾಜ, ದೇಶದ್ರೋಹಿ ವಂಶ. ಆ ವಂಶದ ಪಾಲನದಲ್ಲಿ ನಮ್ಮ ಬುದ್ಧಿ ಕೆಟ್ಟು ಹೋಯಿತು, ನಮ್ಮ ಭಾರತೀಯರ ಬುದ್ಧಿ ಕೆಟ್ಟು ಹೋಯಿತು. ಈಗಲೂ ಪೂರ್ತಿ ಬಂದಿಲ್ಲ. ಅದಕ್ಕೆ ಬೇಕೆಂದರೆ
ನಮ್ಮ ಶಾಸ್ತ್ರಗಳು ಕೇಳಬೇಕು, ಸತ್ಸಂಗದಲ್ಲಿರಬೇಕು. ನೀವು ಮಾಡುತ್ತಿರುವ ಒಂದೊಂದು ಕೆಲಸ, ಆಟೆ, ಮಾತು ಪ್ರತಿಯೊಂದು ನೋಡಿ ನೋಡಿ ಬದಲಾಯಿಸಿಕೊಳ್ಳಬೇಕು, ಕಲಿತು ಕಲಿತು ಬದಲಾಯಿಸಬೇಕು. ಅದೊಂದು ತಪಸ್ಸು. ಅಯ್ಯೋ, ಹಿಂದಿನ ಹಾಗೆ ನಮ್ಮ ಪೂರ್ವಜರು ಮಾಡುತ್ತಿದ್ದರು, ನಮ್ಮ ಅಜ್ಜಂದಿರು. ಆ ಕಾಲದ ಯಾವ ಆಚರಣೆ ನಡೀತಾ ಇತ್ತೋ ಆ ಸದ್ಗುಣಗಳು, ಸದಾಚಾರಗಳು, ಹಿಂದೂ ಆಚಾರಗಳೆಲ್ಲ ಕಲಿಯಬೇಕು. ಯಾವುದು ಬಿಟ್ಟಿದ್ದೀವೋ ಅದೆಲ್ಲ ಮತ್ತೆ ಕಲಿಯಬೇಕು. ಈ ಕಾಲದವರೆಗೆ ಯಾರಿಗೂ ಇಲ್ಲ, ಎಲ್ಲ ಹೋಯಿತು. ಇಂಗ್ಲೀಷ್ ಮೀಡಿಯಮ್ ಆಗಿಬಿಟ್ಟಿದೆ. ಮೊಟ್ಟ ಮೊದಲು ಇಂಗ್ಲೀಷ್ ಮೀಡಿಯಮ್ ಬಿಡಿಸು. ಎರಡನೆಯದು ಕ್ರಿಸ್ತು ಮಿಷನರಿ ಪಾಠಶಾಲೆಗಳಿಗೆ ಶಾಲೆಗಳಲ್ಲಿ ಕಳಿಸಬೇಡ. ಈಗ ಎಲ್ಲ ಕಡೆ ಶಾಲೆಗಳು ಕ್ರಿಸ್ತು ಶಾಲೆಗಳೇ ಬಂದಿವೆ. ನಿಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಲ್ಲೇ ಇದ್ದಾರೆ, ಎಲ್ಲರೂ ಕ್ರಿಸ್ತು ಶಾಲೆ. ಎಲ್ಲರೂ ಹೇಳ್ತಾರೆ ಅಲ್ಲಿ ವಿದ್ಯೆ ಚೆನ್ನಾಗಿ ಬರ್ತದೆ. ಓಹೋ, ಅದಾ, ಅಲ್ಲಿ ವಿದ್ಯೆ ಬರುತ್ತದೆ, ಅಲ್ಲಿ ದೇಶದ್ರೋಹ ಬರುತ್ತದೆ. ದೇಶದ್ರೋಹ ಚೆನ್ನಾಗಿ ಬರುತ್ತದೆ. ಹಿಂದೂ ಧರ್ಮ ದ್ರೋಹ, ಆತ್ಮದ್ರೋಹ ಚೆನ್ನಾಗಿ ಬರುತ್ತದೆ. ನಾವಲ್ಲಿ ಹೋಗ್ತಾ ಇದ್ದೀವಿ ಯಾವುದೋ ಒಂದು ಟ್ಯಾಕ್ಸಿಯಲ್ಲಿ. ಒಬ್ಬನ ಟ್ಯಾಕ್ಸಿ ಅವನು ಬಂದ, ಅವನು ಹೇಳ್ತಾ ಇದ್ದ, ರಾಮನೂ ಇದ್ದ ನನ್ನ ಜೊತೆಗೆ. ಅವನು ಹೇಳ್ತಾ ಇದ್ದಾನೆ, ಏನೋ ಮಾತಾಡ್ತಾ ಇದ್ದೀವಿ. ಹೌದು, ನನ್ನ ಮಗು ಕ್ರಿಸ್ತು ಶಾಲೆಯಲ್ಲೇ ಕಲಿಯುತ್ತಾ ಇದ್ದಾನೆ. ಆವಾಗ ರಾಮ ಹೇಳ್ತಾನೆ, ಅಯ್ಯೋ ಅದು ಕೆಟ್ಟದಪ್ಪ, ಅವ್ರು ಹಾಳು ಮಾಡಿಬಿಡ್ತಾನೆ, ನೀವು ಅಲ್ಲೇಕೆ ಕಳಿಸ್ತಾ ಇದ್ದೇನೆ. ಎಲ್ಲರೂ ಹೇಳಿದ್ರು ಅಲ್ಲೇ ಚೆನ್ನಾಗಿ ವಿದ್ಯೆ ಬರುತ್ತದೆ. ವಿದ್ಯೆ ಬರುವುದಲ್ಲ, ಬುದ್ಧಿ ಹಾಳಾಗ್ತದೆ. ವಿದ್ಯೆ ಏನಿಲ್ಲ, ಸುಮ್ಮನೆ ನಮ್ಮ ಹಣ ತಿಂದು ನಮಗೆ ಉಪದೇಶ ಮಾಡ್ತಾರೆ. ಅವ್ರಿಗೇನು ಬರುತ್ತದೆ ವಿದ್ಯೆ? ಅವರೇ ಗುಂಡಗಳು, ಅವ್ರಿಗೇನು ವಿದ್ಯೆ ಬರುತ್ತದೆ? ಓ ಹಾಗ, ನಿಮ್ಗೆ ಅವ್ರಿಗೆ ಚೆನ್ನಾಗಿ ಅದೆಲ್ಲ ಬಿಟ್ಟುಬಿಡೋದು. ಆಯ್ತಾಯ್ತು, ಈಗ ನಾನು ಈ ಸಲ ತೆಗೆದುಬಿಟ್ಟು ನಾನು ಇನ್ನೊಂದು ಬೇರೆ ನಮ್ಮ ಹಿಂದೂಗಳ ಶಾಲೆಗೆ ಹಾಕಿಬಿಡೋದು. 1000 ಜನರಲ್ಲಿ ಒಬ್ಬನಿಗೆ ಹೇಳಿದ್ದೇವೆ, ಇನ್ನು 999 ಜನರು ಅಲ್ಲೇ ಶಾಲೆಗೆ ಕಳಿಸ್ತಾ ಇದ್ದಾರೆ. ಒಬ್ಬನಿಗೆ ಹೇಳಿದ್ವಿ ನಾವು. ಯಾರೋ ಕಂಡು ಬಂದರೆ ಮಾತ್ರ ಬಿಡಲ್ಲ, ಹೇಳೇ ಬಿಡ್ತೀವಿ ಅವರಿಗೆ ಮಾತ್ರ. ಯಾರಿಗೆ ಕಂಡು ಬಂದರೆ ಅವರಿಗೆ ಹೇಳ್ತಾನೆ ಇರ್ತೀವಿ, ಬಿಟ್ಟು ನಡೆಯುತ್ತಾನೆ. ಏಕೆ? ಪ್ರಚಾರ. ಎಲ್ಲ ಕಡೆ ನೆಹರು ಭಕ್ತರೆ. ನಮ್ಮ ರಾಜಕಾರಣಿಗಳಂತೂ ಈಗ ಹೇಳಿದ್ದರೆ ನಮ್ಮ ಬಾಯಿ ಅಪವಿತ್ರವಾಗುತ್ತದೆ, ಅಷ್ಟು ನೀಚರು ರಾಜಕಾರಣಿಗಳು. ಈಗ ಇರುವಷ್ಟು ನೀಚರು, ಪಾಪಾತ್ಮರು ಪ್ರಪಂಚದಲ್ಲಿ ನ ಭೂತೋನ ಭವಿಷ್ಯತಿ. ನಮ್ಮ ಭಾರತೀಯ ಚರಿತ್ರೆಯಲ್ಲಿ ಎಲ್ಲಿ ಇರಲಿಲ್ಲ. ಕಂಸನ ಹೆಸರು ತಗೊಂಡರೂ ಪರವಾಗಿಲ್ಲ, ರಾವಣನ ಹೆಸರು ತಗೊಂಡರೂ ಅಷ್ಟು ಪರವಾಗಿಲ್ಲ. ಇವರು ಅವರಿಗಿಂತ ನೀಚರು ಈಗಿನ ರಾಜಕಾರಣಿಗಳು. ಎಲ್ಲ ಪಾರ್ಟಿಯವರು, ಯಾವ ಪಾರ್ಟಿಯನ್ನು ಕಡಿಮೆ ಇಲ್ಲ, ಎಲ್ಲರೂ ದುಷ್ಟರೇ, ಎಲ್ಲರೂ ದ್ರೋಹಿಗಳೇ, ಹಿಂದೂ ದ್ರೋಹಿಗಳೇ, ಅಸುರರು. ಆ ಕಾಲದಲ್ಲಿ ಶ್ರೀಕೃಷ್ಣ ಸಾಯಿಸಿದ್ದನಲ್ಲ, ಈಗ ಶ್ರೀಕೃಷ್ಣ ಅವತಾರ ಇದೆ, ಸಾಯಿಸಿದ್ದಾರೆ. ಮುಂದೆ ನೋಡ್ತೀವಿ ಕಲಿಯುಗದಲ್ಲಿ ಯಾವ ಅವತಾರ ಆಗ್ತದೋ ಆವಾಗ ನಾವೇ ಪರಿಪಾಲನಾ, ನಾವೇ ರಾಜ್ಯ ಮಾಡ್ತೀವಿ, ನಾವೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತೀವಿ, ನಾವೇ ಎಲ್ಲ ಭಾರತ ದೇಶ ಪಾರ್ಟಿಗಳಲ್ಲಿ ನಾವೇ ಲೀಡರ್ಗಳು. ಯಾರು? ಕಂಸನ ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಬಂಧುಗಳೆಲ್ಲ ಆವಾಗ ಪ್ರತಿಜ್ಞೆ ಮಾಡಿದ್ದಾರೆ. ಈಗ ಶ್ರೀಕೃಷ್ಣ ಹೋದ ನಂತರ ಈಗ ನಮ್ಮದೇ ರಾಜ್ಯ, ಈಗ ಬಂದುಬಿಟ್ರೆ ಎಲ್ಲ ಅವರೇ. ಈಗ ಕೃಷ್ಣ ಏನಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ನಾಮಸ್ಮರಣ ಬಿಟ್ಟು ಯಾವುದಿಲ್ಲ, ಅದು ನಾವು ಮಾಡಲ್ಲ, ನಾಮಸ್ಮರಣನೂ ಮಾಡಲ್ಲ. ಅವರೇ ಉಳಿದು ಬಿಟ್ಟರು. ಆಗ ಅದು ನಡೆಯುತ್ತಾ ಇದೆ. ಆದ್ದರಿಂದ ಇಂಗ್ಲೀಷ್ ಮೀಡಿಯಮ್ ಈಗ ಸರ್ಕಾರಿನ ಪಾಠಶಾಲೆಗಳು, ಸರ್ಕಾರಿನ ಶಾಲೆಗಳಲ್ಲಿ ಬುದ್ಧಿಗಳೆಲ್ಲ ಕಡಿಸ್ತಾ ಇದ್ದಾರೆ. ಬೇಕೆಂದು ಸುಳ್ಳು ಹೇಳಿ, ಬೇಕೆಂದೇ ಸುಳ್ಳು ಹೇಳಿ ಹೇಳಿ ಹೇಳಿ. ನೆಹರು, ಇಂದಿರಾ ಗಾಂಧಿ. ನೆಹರು ಪುಸ್ತಕಗಳು ಬರೆದ, ಭಾರತ ದೇಶಕ್ಕೆ ಹಿಂದೂಗಳಿಗೆ ವಿರುದ್ಧವಾಗಿ ಬರೆದ ಅದೇ ಕರೆಕ್ಟ್ ಎಂದು ಹೇಳಿಕೊಂಡ. ಇಂದಿರಾ ಗಾಂಧಿ ಅಂತೂ ಇನ್ನೂ ಇದಕ್ಕಿಂತ ದೊಡ್ಡದು. ಎಲ್ಲರಿಗೆ ಸರ್ಕಾರಿನಿಂದ ಒಂದು ಏನು ಆಜ್ಞೆ ಕೊಟ್ಟರು, ಏನು ಹಿಂದೂ ಮತ, ಹಿಂದೂ ರಾಜರ ಕಾಲದಲ್ಲಿ ಚೆನ್ನಾಗಿತ್ತು ಧರ್ಮ ಎಂದು ಹೇಳಬೇಡಿ, ಮುಸ್ಲಿಂ ರಾಜರು ನಮ್ಮ ಮಂದಿರಗಳನ್ನು ಒಡೆದು ಹಾಕಿದ್ದರೆಂದು ಎಲ್ಲಿ ಹೇಳಬಾರದು, ಮುಸ್ಲಿಂ ಮೊಘಲ್ ರಾಜರು ನಮ್ಮ ಪರಿಪಾಲನೆ ಚೆನ್ನಾಗಿ ಮಾಡಿದ್ದಾರೆ, ನಮ್ಮನ್ನು ಉದ್ಧರಿಸಿದ್ದಾರೆ ಎಂದು ಬರೆಯಬೇಕು ಚರಿತ್ರೆ ಪುಸ್ತಕದಲ್ಲಿ. ಸರ್ಕಾರದಿಂದ ಆಜ್ಞೆ ಕೊಟ್ಟು ಬಳಸಿ ಬಲವಂತವಾಗಿ ಇಂಥದ್ದು ಬರೆಸಿದ್ದರು. ಮಕ್ಕಳಿಗೆಲ್ಲ ಅದೇ ಬರುತ್ತದೆ. ನಮ್ಮ ಅಯೋಧ್ಯ ಮಂದಿರ ಅವರು ಒಡೆದು ಹಾಕಲಿಲ್ಲ, ಈಗಲಿದ್ದಾರೆ, ಈಗಲದೇ ಮಾತಾಡ್ತಾ ಇದ್ದಾರೆ. ಮೊನ್ನೆವರೆಗೂ ಕೋರ್ಟೆ ತಪ್ಪು ಹೇಳಿತು, ತಪ್ಪು ಮಾಡಿತು ಎಂದು ಹೇಳ್ತಾ ಇದ್ದಾರೆ. ಈಗ ಪುಸ್ತಕ ಕೋರ್ಟೆ ತಪ್ಪು ಮಾಡಿತು, ಅನ್ಯಾಯ ಮಾಡಿತು, ನಮ್ಮ ಮಸೀದನ್ನು ಒಡೆದು ಹಾಕಿದ್ದಾರೆ, ನಮ್ಮ ಮಸೀದು ಕಿತ್ತುಕೊಂಡು ಅವರು ಮಂದಿರ ಕಟ್ಕೊಂಡರು, ನೋಡಿ ನಮಗೆ ಅನ್ಯಾಯ ಮಾಡಿದ್ದಾರೆ, ನಾವೇನು ಮಾಡಲಿಲ್ಲ, ಯಾರಿಗೇನು ಮಾಡಲಿಲ್ಲ, ನಾವು ಒಳ್ಳೆಯವರು. ಈಗಲೂ ಅದೇ ಮಾತಾಡ್ತಾ ಇದ್ದಾರೆ. ಏನಪ್ಪ, ಕಳ್ಳನನ್ನು ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ದರೆ ನೋಡು, ಈಗ ಇವರೇ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ, ಅವರು ಮನೆ ಎಲ್ಲಿದೆಯೋ ನಾನು ನೋಡಲಿಲ್ಲ, ಗೊತ್ತಿಲ್ಲ ಅಂಥದ್ದು. ನಿನ್ನ ಮನೆಯಲ್ಲಿ, ಅವರ ಮನೆಯಲ್ಲಿರುವಂಥ ಚಿನ್ನ ಬೆಳ್ಳಿ ಎಲ್ಲ ಕಂಡು ಬರ್ತಾ ಇದೆ ಅಂದರೆ ಅವರೇ ತಂದು ನನ್ನ ಮನೆಯಲ್ಲಿ ಹಾಕಿ ನನ್ನ ಮೇಲೆ ಹಾಕಿದ್ದಾರೆ, ನಾನು ಮಾಡಲಿಲ್ಲ. ನೋಡಿ
ಅದಲ್ಲಪ್ಪ, ಸ್ವಲ್ಪ ಇದೆ, ಸ್ವಲ್ಪ ಏನು ನಿನ್ನ ಹೆಸರಿನಲ್ಲಿ ನೀವು ನೋಡಿ ಎಲ್ಲಿ ಆ ಅಂಗಡಿಯಲ್ಲಿ ಮಾರಿದ್ದೀವಿ, ಆಗೋ ಅಲ್ಲಿದೆ, ಅದೆಲ್ಲ ಸಿಕ್ಕಿತು, ನೀವು ಯಾವ ಅಂಗಡಿಯಲ್ಲಿ ಮಾರಿದ್ದು ಸಿಕ್ಕಿತು. ಅಲ್ಲ, ಅವರೇ ನನ್ನ ಹೆಸರಿನಲ್ಲಿ ಅವರು ಹೋಗಿ ಮಾರಿದ್ದಾರೆ, ಪೈಸಾ ಅವರು ತೊಗೊಂಡರು, ನನಗೆ ಗೊತ್ತಿಲ್ಲ. ನಿನ್ನ ಹೆಸರಿನಲ್ಲಿ ಬ್ಯಾಂಕಿನಲ್ಲಿದಪ್ಪ ಇಷ್ಟು ಹಣ, ಈ ಚಿನ್ನ ಎಲ್ಲ ಬೆಳ್ಳಿ ಮಾರಿದ್ದು ಇದೇ ಕಂಡು ಬರ್ತಾ ಇದೆ, ಅವರೇ ಬಂದು ನನ್ನ ಬ್ಯಾಂಕ್ನಲ್ಲಿ ಹಾಕಿದ್ದಾರೆ, ನನ್ನದಲ್ಲ, ನಾನು ಸಜ್ಜನ, ಅಕಾರಣವಾಗಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಹೌದಪ್ಪ ಎಂದಿಗೆ ಎಲ್ಲರೂ ಮತ್ತು ಕೋರ್ಟ್ಗಳು ಹೇಳುತ್ತಾ ಇವೆ, ಹೌದಪ್ಪ ಅವರು ಸಜ್ಜನರು, ಪಾಪ ಯಾರು ಮಂದಿರ ಹಾಕಲಿಲ್ಲ, ಒಡೆದು ಹಾಕಲಿಲ್ಲ. ಕಾಶಿ ಇದೆ, ಮಥುರಾ ಇದೆ, ಇನ್ನೂ ಸಾವಿರಾರಿವೆ, ಸಾವಿರಾರು ಬಿಡ್ತೀವಿ, ಅಟ್ಲೀಸ್ಟ್ ಈ 3 ಆದರೂ ಇರಲಿ ಎಂದು ಒಪ್ಕೊಂಡು. ಈ ಮೂರು ಬಿಟ್ಟರೆ ಸಾಕು, ಮುಗಿಯುತ್ತದೆ ಎಂದೇನಲ್ಲ. ಪಶ್ಚಾತ್ತಾಪ ಮಾಡಿಕೊಂಡು ಸಾರಿ ಎಂದು ಹೇಳಿ ಈ 3 ಕೊಟ್ಟರೆ ಮಿಕ್ಕದು ಬಿಡ್ತೀವಿ. ನೀವು ಸಾರಿ ಪಶ್ಚಾತ್ತಾಪ ಹೇಳಲ್ಲ ಅಂದರೆ ಮಿಕ್ಕ ಎಷ್ಟು ತೊಗೊಂಡರೋ 34,000 ಎಷ್ಟು ಮಂದಿರಗಳು ತೊಗೊಂಡ್ರೋ ಅವೆಲ್ಲ ವಾಪಸ್ ಕೊಡಬೇಕು, ಮರಿಗಷ್ಟೇ. ಜನರೇನು ಹೇಳಿದ್ದಾರೆ, ಹಿಂದೂಗಳು ಸಾರಿ ತಪ್ಪಾಯಿತು ಎಂದು ಪಶ್ಚಾತ್ತಾಪ ಮಾಡಿಕೊಂಡು ಇನ್ನೊಂದು ಸಲ ನಮ್ಮ ಜೊತೆಗೆ ಪ್ರೀತಿಯಿಂದ ಆದರದಿಂದ ಇರುವುದಾದರೆ ಈ 3 ಮಂದಿರಗಳು ಕೊಟ್ಟರೆ ಸಾಕು. ಅಯೋಧ್ಯ ಬಂದೇ ಬಿಟ್ಟಿತ್ತು, ಅವರೇನು ಕೊಟ್ಟಿಲ್ಲ, ಏನು ಕೋರ್ಟೇ ಕೊಟ್ಟಿತ್ತು, ಕೋರ್ಟ್ ಕೊಟ್ಟಿತ್ತು. ಕಾಶಿ, ಮಥುರಾ ಈ 3 ಕೊಟ್ಟು ಪಶ್ಚಾತ್ತಾಪ ಮಾಡಿದ್ದರೆ ಬಿಡ್ತೀವಿ. ಅವರೆಲ್ಲ ಪಶ್ಚಾತ್ತಾಪ ಇಲ್ಲ, ಇನ್ನೂ ನಮ್ಮದೇ ತಗೊಂಡಿದ್ದೀವಿ ಎಂದು ದುರಹಂಕಾರದಲ್ಲೇ ಇದ್ದಾರೆ. ಏಕೆ ಇವರಿಗೆ ಸಪೋರ್ಟ್ ಯಾರು? ಈಗ ಈ ಅಸುರ ಪಾರ್ಟಿ, ಖರದೂಷಣಾದಿ ಪಾರ್ಟಿ, ಶೂರ್ಪಣಖ ಪಾರ್ಟಿ, ಗೊತ್ತಿಲ್ಲವಾ? ನೆಹರು ಪಾರ್ಟಿ ಅಂತ ಅರ್ಥ. ಶೂರ್ಪಣಖ ಪಾರ್ಟಿ ಅಂದರೆ ನೆಹರು ಪಾರ್ಟಿ, ಅವ್ರ ಪಾರ್ಟಿ. ಶೂರ್ಪಣಖ ಪಾರ್ಟಿ ಏನು ಮಾಡಿತ್ತು ಅಂದರೆ ಈಗ ಇದು ಮಾಡ್ತಾಯಿದೆ. ಶೂರ್ಪಣಖ ಆವಾಗ ಕನ್ನಡದಲ್ಲಿ ಏನು ಹೇಳ್ತಾರೆ? ಶೂರ್ಪಣಖಿ ಹೇಳ್ತಾರೆ, ಆಯಿತು, ಅದು ನನಗೆ ಸಂಸ್ಕೃತ ಶಬ್ದವೇ ಅಭ್ಯಾಸ. ಶೂರ್ಪಣಖಿ ಆವಾಗ ಸತ್ತು ಹೋದ ನಂತರ ಆವಾಗಲೇ ಪ್ರತಿಜ್ಞೆ ಮಾಡಿದರು, ಮುಂದಿನ ಜನ್ಮದಲ್ಲಿ ಕಲಿಯುಗದಲ್ಲಿ ಗಾಂಧಿ ಎಂಬ ಹೆಸರಿನಲ್ಲಿ ನಾನು ಪುರುಷನಾಗಿ ಹುಟ್ಟುತ್ತೀನಿ ಎಂದು ಪ್ರತಿಜ್ಞೆ ಮಾಡಿದ್ದಾಳೆ. ಅದಕ್ಕೋಸ್ಕರ ಮತ್ತೆ ಗಾಂಧಿಯಾಗಿ ಹುಟ್ಟಿದ್ದಾಳೆ ಅಲ್ಲವೇ? ಗೊತ್ತಿಲ್ಲವ ನಿಮಗೆ? ಇದು ನನ್ನ ಪುರಾಣ, ನಾನು ಹೇಳಿರುವ ಪುರಾಣದಲ್ಲಿ ಇಂಥ ಕಥೆ ಇದೆ. ಅದಕ್ಕೋಸ್ಕರ ಅವರೆಲ್ಲ ಹಿಂದೂಗಳಿಗೆ ಉಲ್ಟಾ ತಿಲ್ಟಾ ಮಾತಾಡ್ತೀನಿ, ಅವರನ್ನೇ ಸಪೋರ್ಟ್ ಮಾಡ್ತೀನಿ. ಭಯಂಕರ ಬುದ್ಧಿ. ಆದರೆ ಆವಾಗ ಮಾತ್ರ ಎಲ್ಲರೂ ಗೊತ್ತು ಮಾಡಿಕೊಂಡರು ಶೂರ್ಪಣಖಿ ಸ್ವಭಾವ. ಲಕ್ಷ್ಮಣನ ಬುದ್ಧಿ ಹೇಳಿಕೊಟ್ಟ. ಈಗ ಲಕ್ಷ್ಮಣ ಇಲ್ಲ, ಆದ್ದರಿಂದ ನಾವೆಲ್ಲ ಶೂರ್ಪಣಖ ಪಾರ್ಟಿಗೆ ಸೇರ್ಕೊಂಡು ಬಿಟ್ಟಿದ್ದೆ. ನಮ್ಮ ಭಾರತೀಯರೆಲ್ಲ ಶೂರ್ಪಣಖ ಪಾರ್ಟಿಗೆ ಸೇರಿಕೊಂಡರು. ಭಾರತ ದೇಶ ಚರಿತ್ರೆ ಓದಿದ್ದರೆ ಆ ಕಾಲದಲ್ಲಿ ಗಾಂಧಿಗೆ ಇಡೀ ಭಾರತ ದೇಶ ಸಪೋರ್ಟ್ ಮಾಡಿದ್ದರೆ ನೋಡಿದರೆ ನಾಚಿಕೆ ಅನಿಸುತ್ತದೆ ನಮಗೆ. ಚರಿತ್ರೆ ಪುಸ್ತಕ ಓದಿದ್ದರೆ ಈ ಮೂರ್ಖನಿಗೆ ಏಕೆ ಸಪೋರ್ಟ್ ಕೊಟ್ಟರ ಅನಿಸುತ್ತೆ. ಎಲ್ಲ ನಮ್ಮ ಅಜ್ಜಂದಿರೆಲ್ಲ ಮೂರ್ಖರೇ. ನಾನು ಸಣ್ಣ ಮಗುವಾಗಿದ್ದೆ, ಶಾಲೆಗೆ ಹೋಗ್ತಿದ್ದೆ. ನಮ್ಮ ಅಪ್ಪ ಇಂದಿರಾ ಗಾಂಧಿ ಭಕ್ತ. ಮಾತುಕೆ ಇಂದಿರಾ ಗಾಂಧಿ ಸುದ್ದಿ ಕೇಳಿ ಇಂದಿರಾ ಗಾಂಧಿ ಹಾಗೆ ಮಾಡಿದ್ದಾಳೆ, ಹೀಗೆ ಮಾಡಿದ್ದಾಳೆ ಅಲ್ಲವೇ? ನಾನು ಅಂದ್ಕೊಂಡೆ, ಇವರಿಗೆ ಏನಪ್ಪ ಇವರೆಲ್ಲರೂ ಹೀಗೆ ಮಾಡ್ತಾರೆ ಅಂದ್ಕೊಂಡೆ. ನಾನು ಮಾತ್ರ ಸಪೋರ್ಟ್ ಮಾಡಿ, ನಾನು ಸಣ್ಣ ಮಗು, ಗೊತ್ತಿಲ್ಲ. ಆದರೆ ನನಗೆ ಇವರಂದರೆ ಯಾರಂದರೆ ಇಷ್ಟವಿಲ್ಲ. ಈ ರಾಜಕಾರಣಿಗಳದ್ದು ಯಾರ್ದೂ ಇರಲಿಲ್ಲ. ನನಗೆ ಈ ಬುದ್ಧಿ ನಂತರ ಬಂದಿದೆ ಅಂತ ನನಗೇನು ಬಾಲ್ಯಕಾಲದಿಂದಲೇ ಬಂತು. ಹೇಗೆ ಬಂತು? ಪೂರ್ವಜನ್ಮದಲ್ಲೆಲ್ಲ ಇವರ ವೇಷ ನೋಡಿದ್ದೀನೋ ಏನೋ. ಪೂರ್ವಜನ್ಮದಲ್ಲೇ ಸ್ವತಂತ್ರ ಸಮಯದಲ್ಲಿ, ಗಾಂಧೀಜಿ ಸಮಯದಲ್ಲಿ ಇವರೆಲ್ಲ ನೋಡಿದ್ದೀನೋ ಏನೋ. ಅದಕ್ಕೋಸ್ಕರ ಒಪ್ಪಲಿಲ್ಲ. ಬಾಲ್ಯಕಾಲದಿಂದ ನಂತರ ಬೇಕಾದಷ್ಟು ಓದಿದ್ದೇನೆ. 100 ಪುಸ್ತಕಗಳು ಓದಿದ್ದೆ, ಅನೇಕ ಪುಸ್ತಕಗಳು ಓದಿದೆ. ಎಲ್ಲ ಈಗ ನಿಜ ಸ್ವರೂಪ ಗೊತ್ತಾಯಿತು. 100 ಪುಸ್ತಕಗಳಾದರೂ ಓದಿರ್ಬೋದು. ಇವರೆಲ್ಲ ವೇಷಗಳು. ಗಾಂಧೀಜಿವೇ ಬೇಕಾದಷ್ಟು ಓದಿದ್ದೆ, ಅವ್ರ ಮಾತುಗಳು. ಗೊತ್ತೇ ಇಲ್ಲ. ನಮ್ಮ ಅಪ್ಪ ನಂತರ ಜಯಪ್ರಕಾಶ್ ನಾರಾಯಣ್ ಬಂದ ನಂತರ, ಇಂದಿರಾ ಗಾಂಧಿ ಸೋತು ಹೋದ ನಂತರ ಆವಾಗ ಮಾತ್ರ ಬದಲಾಯಿಸಿದ್ದಾರೆ. ಜಯಪ್ರಕಾಶ್ ನಾರಾಯಣ್ ಒಬ್ಬ ಹೆಸರು ಚೆನ್ನಾಗಿ. ಅವರು ಜಯಪ್ರಕಾಶ್ ನಾರಾಯಣ್ ಗೊತ್ತಿಲ್ಲ ಅವರಿಗೆ, ಅವರು ರಾಮಭಕ್ತ, ಅದರಿಂದ ನಾರಾಯಣ ಹೆಸರು ಇಷ್ಟವಾಯಿತು.
ಆದರೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಹೆಸರು ಚೆನ್ನಾಗಿದೆ ಎಂದು ಅವ್ರಿಗೆ ಅದೇ ಹೆಸರು ಇಷ್ಟವಾಯಿತು. ಅಯ್ಯೋ ರಾಮ, ಯಾರು ಮನುಷ್ಯರು ಏನು ಮಾಡ್ತಾರೆ ಹಿಂದೂಗಳು ನೋಡುವುದೇ ಇಲ್ಲ. ನಮ್ಮ ದೇವತಾ ಹೆಸರು ಇಟ್ಕೊಂಡ್ರೆ ಸಾಕು, ಅವರು ಪೂಜೆ ಮಾಡ್ತಾರೆ ಅಲ್ಲ. ರಾವಣ ರಾಮ ಎಂದು ಹೆಸರು ಇಟ್ಕೊಂಡ್ರೆ ಸಾಕು. ನಿಮ್ಮ ಹೆಸರೇನಪ್ಪ ಅಂದರೆ ನಮ್ಮ ಮನೆಯ ಹೆಸರು ರಾಮ, ನನ್ನ ಹೆಸರು ರಾವಣ, ರಾವಣ ಆಯ್ತಪ್ಪ ನೀವು ಸಜ್ಜನದಿಂದ ನಮಸ್ಕಾರ ಮಾಡು. ಅವ್ರ ಹೆಸರು ಬದಲಾಯಿಸ್ಕೊಂಡ್ರೆ ಸಾಕು, ಅವ್ರಿಗೆ ನಮಸ್ಕಾರ ಮಾಡ್ತೀವಿ. ನಮಗೆ ಅಷ್ಟಿದ್ದಾರೆ. ನಿಮ್ಮಪ್ಪ ಅವರು ಜಯಪ್ರಕಾಶ್ ನಾರಾಯಣ್ ಎಂದು ಹೆಸರು ನೋಡಿದ್ರೆ ಸಾಕು, ಅಮ್ಮೋ ಹೆಸರು ಚೆನ್ನಾಗಿದೆ ಎಂದು ಹೇಳುತ್ತೇವೆ. ಅವ್ರು ಯಾರೋ ಗೊತ್ತಿಲ್ಲ, ಏನು ಮಾಡ್ತಾನೋ ಗೊತ್ತಿಲ್ಲ. ಸುಮ್ಮನೆ ಜಯಪ್ರಕಾಶ್ ನಾರಾಯಣ್ ಅವರು ಒಳ್ಳೆಯವರೇ, ಆದರೆ ಅಂದರೆ ಮೋಸ ಕಪಟಿ ಅಲ್ಲ, ದೇಶಭಕ್ತ, ನಿಜವಾದ ದೇಶಭಕ್ತ ಆಗಿದ್ದಾನೆ. ಆವಾಗ ಈಗ ಇದು ಅಂದರೆ ಪ್ರಚಾರ ಯಾವುದಿದ್ದರೆ ಸಾಕು, ಕುರುಡಾಗಿ ಪ್ರಚಾರವನ್ನು ನಂಬುವುದು. ಯಾರು ಎಷ್ಟು ಅನ್ಯಾಯ, ಈಗಲೂ ಅಷ್ಟೇ ಇದ್ದಾರೆ. ಶಾಲೆಗೆ ಹೋಗಿ ಅವರು ಹೇಳಿದ್ದೆಲ್ಲ ಸುಳ್ಳೆಂದು ಒಪ್ಕೊಳ್ತಾರೆ. ಇತ್ತೀಚೆಗೆ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಯುವ ಪೀಳಿಗೆ, ಯುವ ತಲೆಮಾರು ಜನರು ಈಗ ಸ್ವಲ್ಪ ತಿಳ್ಕೊಳ್ತಾ ಇದ್ದಾರೆ. ಅಷ್ಟೇನಿಲ್ಲ, ಬಟ್ ಸ್ವಲ್ಪ ಆಯಿತು, ಇನ್ನೂ ಹೆಚ್ಚಾಗಬೇಕು. ಆಯಿತಾ? ಆಯಿತು, ಈಗ ಮುಂದುವರಿಯೋಣ. ಶೂರ್ಪಣಖೆ ಕಥೆ ಕೇಳಿದ್ದೇವೆ, ಶೂರ್ಪಣಖ ಪಾರ್ಟಿ ಕೇಳಿದ್ದೇವೆ. ಈಗ ಸಾಕು, ಇನ್ನು ಮುಂದುವರಿಯೋಣ. ಏಕೆಂದರೆ ಯಾರು ಎಂಥವರು ಎನ್ನುವುದು ಮೊದಲು ಗೊತ್ತಾಗಬೇಕು, ನಮ್ಮ ಚರಿತ್ರೆ ಗೊತ್ತಾಗಬೇಕು. ಭಯಂಕರ. BJPಯವರು ಅವರಿಗೇನು ಬಿಟ್ಟು ಹಿಂದೂ ಧರ್ಮ ಅಷ್ಟು ಉದ್ಧರಿಸ್ತಾರೆ ಎಂದು ಅನಿಸ್ತಾ ಇಲ್ಲ. ಹಿಂದೂ ಹೆಸರು ತಗೊಳ್ತಾ ಇದ್ದಾರೆ, ಏನೋ ಒಂದು ಚೂರು ಮಾಡಿದ್ದಾರೆ, ಅಷ್ಟೇನಿಲ್ಲ. ಅವರದ್ದು ಪೂರ್ತಿ ನಂಬಕ್ಕೂ ಆಗಲ್ಲ. ಬಟ್ ಈಗ ಅವರಿಗಿಂತ ಇವರು ಸ್ವಲ್ಪ ಬೆಟರ್. ರಾವಣನಿಗಿಂತ ವಿಭೀಷಣ ಒಳ್ಳೆಯದು ಅಷ್ಟೇ. ಮತ್ತು ವಿಭೀಷಣ ಎಷ್ಟು ಚೆನ್ನಾಗಿ ಮಾಡ್ತಾನೋ ಗೊತ್ತಿಲ್ಲ, ಅವರಿಗಿಂತ ಸ್ವಲ್ಪ ಬೆಟರ್ ಅಲ್ಲವೇ? ಹಾಗೇ ಇದೆ. ಅಬ್ ದೇಖೋ ವೇದಸ್ಯ ಚೇಶ್ವರಾತ್ಮತ್ವಾತ್, ಅವರ ಶ್ಲೋಕ ನೋಡಿ. ಏನು ಶ್ಲೋಕ ಅದು? ಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕ. ಶಾಸ್ತ್ರೀಯ ಕರ್ಮಗಳು ವೈದಿಕ ಜ್ಞಾನ ಆಗುವುದರಿಂದ ವೇದ ದೃಷ್ಟಿಯಿಂದ ತಿಳಿಯಬೇಕೇ ಹೊರತು ನಮ್ಮ ಲೌಕಿಕ ಬುದ್ಧಿಯಿಂದ ಇದು ಧರ್ಮ, ಇದು ಅಧರ್ಮ, ಇದು ಪುಣ್ಯ, ಇದು ಪುಣ್ಯ ಅಲ್ಲ ಪಾಪ ಎಂದು ತೀರ್ಮಾನ ಮಾಡೋಕ್ಕಾಗಲ್ಲ. ಲೌಕಿಕ ಬುದ್ಧಿಯಿಂದಲ್ಲ, ಶಾಸ್ತ್ರೀಯ ಬುದ್ಧಿಯಿಂದ ಮಾಡಬೇಕು. ವೇದಸ್ಯ ಚೇಶ್ವರಾತ್ಮತ್ವಾತ್ ತತ್ರ ಮುಹ್ಯಂತಿ ಸೂರಯಃ. ಈಗ ವೇದ ಎಲ್ಲಿದೆ? ವೇದ ಸಾಕ್ಷಾತ್ತು ಈಶ್ವರ ರೂಪವೇ. ವೇದ ಈಶ್ವರ ರೂಪನೇ. ಇಲ್ಲಿ ನೋಡಿ, वेद ईश्वर रूप है. ईश्वर को समझना, अनुभव करना जितना कठिन है, वेद को भी समझना, अनुभव करना कठिन है. ಈ ಮಾತು ಚೆನ್ನಾಗಿದೆಪ್ಪ. ಎಲ್ಲಿ ಬರೆಯಬೇಕು? ವೇದಸ್ಯ ಚೇಶ್ ಇಲ್ಲಿದೆ. ओके. वेदस्य चेश्वरात्मत्वात् ईश्वर को समझना, अनुभव करना जितना कठिन है. ಅಂದರೆ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದು, ಅನುಭವಕ್ಕೆ ತಂದುಕೊಳ್ಳುವುದು ಎಷ್ಟು ಕಠಿಣವೋ, ವೇದವೂ ಅರ್ಥವಾಗುವುದಷ್ಟೇ ಕಠಿಣ. ವೇದ ಅಷ್ಟು ಸುಲಭವಲ್ಲ. ಅದಕ್ಕೆ ತುಂಬ ತಪಸ್ಸು, ಅಂತರ್ಮುಖತಾ, ಶ್ರದ್ಧಾ, ಭಕ್ತಿ ಇದ್ದರೆ ವೇದ ಅರ್ಥವಾಗ್ತದೆ. ಅದು ಅತ್ಯಂತ ಸೂಕ್ಷ್ಮ. वेद को समझना, अनुभव करना उतना ही कठिन है. जैसे नाना रूप कर्म सृष्टि ईश्वर में है. ಭಗವಂತ ಈ ನಾನಾ ಸೃಷ್ಟಿ ಮಾಡ್ತಾನೆ. ಅನೇಕ ಪಂಚಭೂತಗಳು, ಪ್ರಾಣಿಗಳು, ಜಡಚೇತನಗಳು, ಎಷ್ಟು ಬಗೆ ಪ್ರಾಣಿಗಳು ನೋಡಿ. ಕ್ರಿಮಿಕೀಟಕಗಳು, ಪಶು ಪಕ್ಷಿಗಳು ನೋಡಿ ಎಷ್ಟು ಬಗೆ ಪಕ್ಷಿಗಳಿವೆ. ಆಶ್ಚರ್ಯ. ಮಿಕ್ಕ ಪ್ರಾಣಿಗಳು, ಮನುಷ್ಯರು, ಮತ್ತು ಪಿತೃಗಳು, ಋಷಿಗಳು, ದೇವರು, ಎಷ್ಟು ಜನರಂದರೆ ಲೋಕಗಳು ಎಷ್ಟಿವೆ. ಇಷ್ಟೆಲ್ಲ ಹೇಗೆ ಮಾಡಿದ್ದ ಅಂದರೆ ಬುದ್ಧಿಗೆ ಅರ್ಥವೇ ಆಗಲ್ಲ. ಅಚಿಂತ್ಯ ರಚನಾ ರೂಪಸ್ಯ ಹೇಳ್ತಾರೆ ಶಂಕರಾಚಾರ್ಯ. ಈ ಸೃಷ್ಟಿ ರಚನಾ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ಹೇಗೆ ಮಾಡಿದ್ದಾರೆ ಯಾವ ಬುದ್ಧಿಗೆ ಅರ್ಥವೇ ಆಗಲ್ಲ. ಹಾಗೆ नामरूप कर्म सृष्टि ईश्वर में है, ऐसे ही वेद में भी तरह तरह के नाम और तरह तरह के काम अर्थात तरह तरह की सृष्टि है. ವೇದದಲ್ಲಿಯೂ ಅನೇಕ ಸಾಧನೆಗಳಿವೆ. ಒಂದು ಸಾಧನ ಇನ್ನೊಂದು ಸಾಧನ ವಿರುದ್ಧ ಅನಿಸುತ್ತದೆ.
ಒಂದು ಕಡೆ ಕರ್ಮ ಮಾಡು ಹೇಳ್ತದೆ, ಇನ್ನೊಂದು ಕಡೆ ಕರ್ಮ ಬಿಡು ಹೇಳ್ತದೆ. ಅರ್ಥವೇ ಆಗಲ್ಲ. ವಿಚಿತ್ರವಾಗಿ ವೇದ ಮಾತಾಡ್ತಾರೆ. ಅದರಿಂದ ವೇದವನ್ನು ಅರ್ಥ ಮಾಡಿಕೊಳ್ಳುವುದಷ್ಟು ಸುಲಭವಲ್ಲ. ಮಹಾನಿಗೂಢವಾಗಿದೆ ವೇದ. ವೇದ, ಪುರಾಣಗಳು, ಸ್ಮೃತಿಗಳು, ಇನ್ನೇನು ನಮ್ಮ ಶಾಸ್ತ್ರಗಳೆಲ್ಲ ಅಷ್ಟೇ ನಿಗೂಢವಾಗಿರುತ್ತವೆ, ಅರ್ಥವಾಗುವುದು ಸುಲಭವಲ್ಲ. नाम और तरह तरह की काम अर्थात तरह तरह की सृष्टि है, उसमें भी बड़े बड़े नियम और उनके बड़े बड़े फल है. ಅನೇಕ ನಿಯಮಗಳು, ಅನೇಕ ತಪಸ್ಸುಗಳು, ಅನೇಕ ಸಾಧನಗಳು ಹೇಳಿವೆ. ವಿಚಿತ್ರ. ಭಾರತ ದೇಶದಲ್ಲಿ ತಿರುಗಿ ನೋಡಿದ್ದರೆ ಗೊತ್ತಾಗ್ತದೆ ಎಷ್ಟು ಬಗೆ ಸಾಧನಗಳಿವೆ. ಒಬ್ಬೊಬ್ಬರು ಒಂದೊಂದು ಬಗೆ ಮಾಡ್ತಾರೆ. ನೋಡಿದ್ರಿ ಎಷ್ಟು ಪೂಜೆಗಳು, ಆಚಾರಗಳು, ಪದ್ಧತಿಗಳು. ಮಂದಿರಗಳು ನೋಡು, ಮಂದಿರಗಳು ತಿರುಗಿದ್ದರೆ ಒಂದೊಂದು ಮಂದಿರದಲ್ಲಿ ಒಂದೊಂದು ಆಚಾರ, ಒಂದೊಂದು ಪೂಜಾ ಪದ್ಧತಿ. ನಮಗೆ ಆಶ್ಚರ್ಯವಾಗೋ, ಇಲ್ಲಿ ಹೀಗಿರುತ್ತದ, ಇಲ್ಲಿ ಹೀಗಿರುತ್ತದ. ಬಗೆ 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 ಮಂದಿರಗಳು. ಆಶ್ಚರ್ಯ. ಅಂದರೆ ಇಷ್ಟು ಬಗೆ ಭಗವಂತನ ಅವತಾರ, ಭಗವಂತನ ಪೂಜಾ ಪದ್ಧತಿ. ಮಹಾತ್ಮರು, ಭಕ್ತರು ಅಲ್ಸ ಎಷ್ಟು ಬಗೆಯಾದ ಭಕ್ತರಿದ್ದಾರೆ, ಎಷ್ಟು ಬಗೆಯಾದ ಭಕ್ತರು, ಬಗೆ 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 ಭಕ್ತರಿದ್ದಾರೆ. ಇದೆಲ್ಲ ಕಂಡು ಬರುತ್ತದೆ. ತೋ बड़े बड़े पंडित भी जिनको अपरोक्ष परमात्मा का साक्षात्कार नहीं है, वे वेदार्थ के संबंध में मोहित हो जाते हैं. ದೊಡ್ಡ ದೊಡ್ಡ ಪಂಡಿತರಿಗೆ ವೇದದ ಅರ್ಥವನ್ನು ಹೇಳುವುದು ಕಷ್ಟವಾಗ್ತದೆ. ಏಕೆ? ಅದು ಪರಮಾತ್ಮ ಅನುಭವಕ್ಕೆ ತಂದುಕೊಂಡವರನ್ನು ಬಿಟ್ಟು ಮಿಕ್ಕ ಸುಮ್ಮನೆ ಪುಸ್ತಕ ಪಂಡಿತರಿಗೆ ಯಾರಿಗೂ ಅರ್ಥವಾಗಲ್ಲ. ಪರಮಾತ್ಮ ಅನುಭವಕ್ಕೆ ಬಂದರೆ ಅವರಿಗೆ ಮಾತ್ರ ಅರ್ಥವಾಗ್ತದೆ, ಮಿಕ್ಕ ಜನರಿಗೆ ಯಾರಿಗೂ ಅರ್ಥವಾಗಲ್ಲ. ಜಾತೆ ಹೈ ವೋ ವೇದ ಕಾ ಕ್ಯಾ ತಾತ್ಪರ್ಯ ಹೈ. ಇದು ಆಯಿತಾ? ಈ ಶ್ಲೋಕ ಮುಗಿಯಿತು. ಏನು ಆ ವೇದದ ಕುರಿತು ಏನು ಕಲಿಯತಕ್ಕದ್ದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ. ಪರೋಕ್ಷವಾದೋ ವೇದೋಯಂ ಬಾಲಾನಾಮನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿದತ್ತೇ ಹ್ಯಗದಂ ಯಥ. ಮಕ್ಕಳಿಗೆ ಗೊತ್ತಿಲ್ಲದ ಹಾಗೆ, ಅಂದರೆ ಅವರಿಗೆ ಒಂದು ಆಕರ್ಷಣ ತೋರಿಸಿ ಒಂದು ಕೆಲಸ ಮಾಡಿಸ್ತೀವಿ. ಆಕರ್ಷಣ ಒಂದು ತೋರಿಸ್ತೀವಿ. ನಾವು ಮಕ್ಕಳಿಗೇನು, ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಅವ್ರಿಗೇನೋ ಇಷ್ಟ. ಎಲ್ಲಿ ಕೆಲವರಿಗೆ ಪಾರ್ಕ್ ಅಂದರೆ ಇಷ್ಟ, ಕೆಲವರಿಗೆ ಯಾವುದೋ ಊರಿಗೆ ಹೋಗುವುದಂದ್ರೆ ಇಷ್ಟ. ಈ ಕಾಲದಲ್ಲಿ ಬೇಕಾದಷ್ಟಿದೆ. ಪೂರ್ವ ಕಾಲದಲ್ಲಿ ಅವರಿಗೆ ಬಸ್ ಹತ್ತುವುದಂದರೆ ತುಂಬ ಇಷ್ಟ. ಅಥವಾ ಏನು ಎತ್ತುಗಾಡಿ ಹತ್ತುವುದಂದರೆ ಇಷ್ಟ ಹಳ್ಳಿ ಜನರಿಗೆ. ನಿಮಗೆ ಎತ್ತುಗಾಡಿ ಹತ್ತಿ ಹೋಗೋಣ ಅಂದರೆ ಅವ್ರು ಬೇಗ ಮಾಡ್ತಾನೆ. ಯಾವ ಕೆಲಸ ಮಾಡೋದಂದರೆ ಮಾಡಿಕೆ ಎತ್ತುಗಾಡಿ ಅಂದರೆ ತುಂಬ ಇಷ್ಟ ಹಳ್ಳಿ ಜನರಿಗೆ. ನಮಗೆ ಎತ್ತುಗಾಡಿ ಹತ್ತಿ ನಾವು ಅಲ್ಲಿ ಊರಿಗೆ ಹೋಗೋಣ ಅಂದರೆ ಅದು ಬೇಗ ಮಾಡ್ತಾನೆ, ಬೇಗ ಮಾಡಿಬಿಡ್ತಾನೆ ಕೆಲಸ. ಅವರೆಲ್ಲ ಮಾಡಿದ ನಂತರ ಮರ್ತೆ ಹೋಗ್ತಾನೆ, ಅವ್ರು ಮರ್ತು ಹೋಗ್ತಾನೆ, ಅವ್ರು ಆಟ ಆಡಿಸ್ತಾರೆ. ಹಾಗೆ ವೇದ ನಮಗೆ ಏನೇನೋ ಸತ್ಕರ್ಮ ಮಾಡಿಸುವುದಕ್ಕೆ ಯಾವುದೇ ಒಂದು ಆಸೆ ತೋರಿಸಿ ಸತ್ಕರ್ಮ ಮಾಡಿಸ್ತದೆ. ಮಾಡಿಸಿ ನೀವು ತೋರಿಸಿರುವ ಆಸೆಗಿಂತ ಆ ಮಾಡಿರುವ ಸತ್ಕರ್ಮ ಇನ್ನೂ ಹೆಚ್ಚಿನದು. ನೋಡಿ, ಸತ್ಕರ್ಮ ಮಾಡಿ ನಿಮಗೆ ಆ ಊರಿಗೆ ಕರ್ಕೊಂಡು ಹೋಗ್ತೀವಿ, ಈ ಊರಿಗೆ ಕರ್ಕೊಂಡು ಹೋಗ್ತೀವಿ ಎಂದು ಹೇಳ್ತಾರೆ. ಆ ಊರಿಗೇನು ಕರ್ಕೊಂಡು ಹೋಗಲ್ಲ. ಅಯ್ಯೋ ಅನ್ಯಾಯ ಮಾಡಿದ್ದಾರ ಅಂದರೆ ಅನ್ಯಾಯವಲ್ಲಪ್ಪ, ಅದಕ್ಕಿಂತ ಹೆಚ್ಚಿನ ಲಾಭ ನಿನಗೆ. ಏನೋ ಸ್ವಲ್ಪ ಆಕರ್ಷಣೆ ತೋರಿಸಿದ್ದಾರೆ, ಅದಕ್ಕಿಂತ ಹೆಚ್ಚಿನದು. ನೀವು ಸತ್ಕರ್ಮ ಮಾಡಿದ್ದರೆ, ಸದಾಚಾರ ಮಾಡಿದ್ದರೆ ಭಗವತ್ ಪ್ರಾಪ್ತೇ ಆಗುತ್ತದೆ, ವೈಕುಂಠವೇ ಸಿಗ್ತದೆ. ಅದಕ್ಕಿಂತ ಹೆಚ್ಚೇನು ಬೇಕು? ಏನಪ್ಪ ಈ ಸಾಧನ ಮಾಡು, ನಾಮಸ್ಮರಣ ಮಾಡು, ನಿಮಗೇನು ಅದು ಹಣ ಕೊಡ್ತೀವಿ, ನಿಮಗೇನು ಇನ್ನೇನು ಕೊಡ್ತೀವಿ ಅಂದರೆ ಆಯ್ತೆಂದು ಅವರು ಮಾಡ್ತಾನೆ. ಇದೇನಪ್ಪ ಮತ್ತೆ ಅವ್ರು ನಂತರ ಮರೆತು ಹೋಗ್ತಾನೆ. ಅಥವಾ ಮರೆತು ಹೋಗದಿದ್ದರೂ ನೆನಪಿಟ್ಕೊಂಡರು ಕೊಡ್ತೀವಿ ಒಂದು ವಸ್ತು. ಅವರು ವಸ್ತುಗೋಸ್ಕರ ಮಾಡ್ತಾನೆ, ಆದರೆ ವಸ್ತುವಲ್ಲ. ಇವರಿಂದ ದೊಡ್ಡ ಕರ್ಮ ಮಾಡಿಸಿದ್ದೇವೆ, ಯಾವುದೋ ಪಾರಾಯಣ ಮಾಡಿಸಿದ್ದರು, ಯಾರೋ ನಾಮಸ್ಮರಣ ಮಾಡಿಸಿದ್ದರು, ಅದಕ್ಕಿಂತ ದೊಡ್ಡ ಕೆಲಸ ಆಯಿತು. ಇದಕ್ಕಿನ್ನೂ ಹೆಚ್ಚಿನ ಫಲ ಬರುತ್ತದೆ. ಇವರು ಕೊಟ್ಟಿದ್ದು ಮೇಲಿನ ಫಲ. ಹಾಗೆ ಪರೋಕ್ಷವಾದೋ ವೇದೋಯಂ, ವೇದ ಪರೋಕ್ಷವಾಗಿ ಮಾತಾಡ್ತದೆ, ಇಂಡೈರೆಕ್ಟಾಗಿ ಆಕರ್ಷಣ ಮಾಡ್ತದೆ. ಅದು ವೇದದ ಪರೋಕ್ಷ. ಇಲ್ಲಿ ನೋಡಿ, ವೇದೋ ಮೇ ಕರ್ಮ ಕಾ ಇತನಾ ವರ್ಣನ್ ಕ್ಯೂ ಹೈ. ಸ್ವಾಮೀಜಿದೇ ಓದಿ ಹೇಳ್ತೀನಿ, ನಾನು ಹೇಳುವುದೇಕೆ, ನಾನು ಹೇಳುವಕ್ಕಿಂತ ಗುರುಗಳು ಹೇಳಿದ್ದೇ ಚೆನ್ನಾಗಿರುತ್ತದೆ. ಕರ್ಮ ಕಾ ವರ್ಣನ್ ಕರ್ಮ ಸೆ ಛುಡಾನೆ ಕೆ ಲಿಯೇ ಹೈ. ನೋಡಿ, ಕರ್ಮ ಮಾಡಿ 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 ಕರ್ಮದಲ್ಲಿ ಒಂದು ಆಸಕ್ತಿ ಇದೆ ನೋಡಿ. ಆಸಕ್ತಿ ಬಿಡಿಸಬೇಕಂದ್ರೆ ಕರ್ಮನೇ ಮಾಡಿಸಿ ಆಸಕ್ತಿ ಬಿಡಿಸಬೇಕು. ಮೋಹ ಬಿಡಿಸಬೇಕಂದ್ರೆ ಈ ಮೋಹರೂಪ ಪ್ರಪಂಚದಲ್ಲೇ ಮೋಹ ಬಿಡಿಸಬೇಕು. ಆಸಕ್ತಿಯಿಂದಲೇ ಆಸಕ್ತಿ ಬಿಡಿಸಬೇಕು. ಅಯ್ಯೋ ಆಸಕ್ತಿ, ಹೌದು, ಭಗವಂತನ ಮೇಲೆ ಆಸಕ್ತಿ ಬದಲಾಯಿಸಿ ಲೌಕಿಕ ಆಸಕ್ತಿ ಬಿಡಿಸಬೇಕು. ಅದು ಆಶ್ಚರ್ಯ ನೋಡಿ. ಲೌಕಿಕ ಆಸಕ್ತಿ ಬಿಡಿಸಬೇಕಂದ್ರೆ ಏನು ಮಾಡಬೇಕು? ಇನ್ನೊಬ್ಬರ ಮೇಲೆ ಆಸಕ್ತಿ ಮಾಡಿ ಈ ಆಸಕ್ತಿ ಬಿಡಿಸಬೇಕು. ಆಸಕ್ತಿ ನೆಂಟರು, ಬಂಧುಗಳು, ಮನೆ, ಆಸ್ತಿ ಮೇಲೆ ಇದೆ. ಇದು ಬಿಡಿಸಬೇಕಂದ್ರೆ ಭಗವಂತನ ಮೇಲೆ ಆಸಕ್ತಿ ಮಾಡಬೇಕು. ಈ ಆಸಕ್ತಿ ಬಿಟ್ಟು ಹೋಗ್ತಾರೆ. ಮಕ್ಕಳೇನೋ ಮಾಡ್ತಾರೆ ನೋಡಿ, ಆಟ ಆಡ್ತಾರೆ, ಏನೇನು ಮಾಡ್ತಾರೆ. ಅದು ಬೇಡ ಅಂದರೆ ಏನು ಮಾಡಬೇಕು? ಇನ್ನೊಂದು ತೋರಿಸಬೇಕು. ಈಗೋ ಇದೆಲ್ಲ ಕೊಡ್ತೀವಿ, ಇದು ಬನ್ನಿ ಅಂದರೆ ಅದೆಲ್ಲ ಬಿಟ್ಟು ಇಲ್ಲಿಗೆ ಬರ್ತಾರೆ. ಮೊದಲು ಅದು ತೊಗೊಂಡು ಅದು ಬಿಟ್ಟಿದ್ದೆಲ್ಲ ತೆಗೆದು ಬಿಡಿ ಅಂದರೆ ಅದು ಬಿಟ್ಟು ತೆಗೆದು ಬಿಟ್ಟರೆ ಸಾಕು, ಇದು ನಂತರ ಕೊಡು.
ಅದು ಮಾತ್ರ ಹೋಯಿತು. ಹಾಗೆ ಅದು ಮೊದಲು ಕೈಯಿಂದ ಬಿಡಿಸಬೇಕು. ಹಾಗೆ ಪರೋಕ್ಷವಾಗಿ ವೇದ ಒಂದು ನ್ಯಾಕ್ನಿಂದ, ಪರೋಕ್ಷ ಅಂದ್ರೇನು? ನ್ಯಾಕ್. ಇಂಗ್ಲೀಷ್ನಲ್ಲಿ ನ್ಯಾಕ್ ಹೇಳ್ತಾರೆ, ನೀವೇನು ಹೇಳ್ತಾರೆ ಕನ್ನಡದಕ್ಕೆ? ಉಪಾಯ. ಕರೆಕ್ಟ್. ವೇದವು ಉಪಾಯವಂತ, ಮಹಾ ಉಪಾಯವಂತ. ತರ್ಕೀಬ್ ಎಂದು ಹೇಳ್ತಾರೆ ನೋಡಿ ಉರ್ದು ಭಾಷೆಯಲ್ಲಿ. ತರ್ಕೀಬ್. ತರ್ಕೀಬ್ ಅಂದರೆ ಒಂದು ಮೇಲೆ ಮೇಲೆ ಮೋಸ ಅನಿಸುತ್ತದೆ, ಹಾಗೆ ಒಂದು ಉಪಾಯ ಮಾಡಿ ಪರೋಕ್ಷವಾದ. आप देखो, आप अगर हाथ हिलाना शुरू कर दो तो इसका अंतिम नतीजा क्या होगा? आपका हाथ हिलना बंद हो जाएगा. यह है कर्म से कर्म शांत होना. ಸಿ ಕೈ ಹೀಗೆ ಅಲಗಾಡಿಸಿದರೆ ಏನಾಗುತ್ತದೆ? ಮಾಡು ಎಂದು ಹೇಳಿದರೆ ಮಾಡಿ 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 ಸ್ವಲ್ಪ ಹೊತ್ತಿಗೆ ನಿಂತು ಹೋಗ್ತದೆ ಅಲ್ವಾ? ಅಂದರೆ ಇದು ಮಾಡಿ 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 ನಿಲ್ಲಿಸುವುದಕ್ಕೆ. ಒಬ್ಬ ಹುಡುಗ ಏನು ಮಾಡಿದ, ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ವಿ ನಾವು ಸಣ್ಣ ಮಕ್ಕಳಿರುವ. ಪುಣ್ಯಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಒಂದು ಇರುತ್ತದೆ ನೋಡಿ, ಏನು ಸ್ನಾನ ಮಾಡುವುದು, ಪುಷ್ಕರಣಿ ಹೇಳ್ತಾರೆ. ಇವನು ಹೋಗ್ತಾನೆ, ನಾನು ಸ್ನಾನ ಮಾಡ್ತೀನಿ ಎಂದು ಹೋಗ್ತಾನೆ. ಯಾರು? 4 ವರ್ಷ 5 ವರ್ಷ ಹುಡುಗ. ಅದು ನೀರು ಇದೆಯಾ, ಅದು ಏನು ಆಟ ಅಂದ್ಕೊಂಡಿದ್ದೀಯಾ, ಏನು ಬಕೆಟ್ನಲ್ಲಿ ನೀರಿದೆ ಅಂದ್ಕೊಂಡಿದ್ಯಾ, ಅಲ್ಲಿ ಮುಳುಗಿ ಹೋದರೆ ಸತ್ತು ಹೋಗ್ತೀನಿ. ಅವ್ರು ಕೇಳಲ್ಲ, ಹೋಗ್ತಾನೆ ಇದ್ದಾನೆ, ಓಡಿ ಹೋಗ್ತಾನೆ ಇದ್ದಾನೆ. ಜನರೆಲ್ಲ ಅಯ್ಯೋ 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 ಎಂದು ಬೇಜಾರು ಮಾಡ್ಕೊಂಡು ಅಳುತ್ತಾ ಇದ್ದಾರೆ. ಯಾರೋ ಒಬ್ಬರು ಹೋಗಿ ಅವರನ್ನು ಹಿಂಬಾಲಿಸಿ ಓಡಿ ಹೋಗಿ ಅವನು ಹಿಡ್ಕೊಂಡ್ರೆ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಮತ್ತೆ ಬಿಟ್ಟರೆ ಮತ್ತೆ ಹೋಗ್ತೀನಿ. ಕೊನೆಗೂ ಏನು ಮಾಡಿದ, ಅವರನ್ನು ಎತ್ತು ಇಷ್ಟುವರೆಗೂ ನೀರಿನಲ್ಲಿ ಮುಳುಗಿಸಿದ್ರು. ಅವ್ರಿಗೆ ಹೆದರಿಕೆ ಆಯಿತು ಒಂದೇ ಸಲ. ಯಾಕಂದರೆ ಅವ್ರು ಏನೋ ಸ್ವಲ್ಪ ನೀರು ಹಾಕ್ಕೊಂಡು ಅನ್ಕೊಂಡು, ಇಷ್ಟು ನೀರು ಬಂದರೆ ಅವ್ರಿಗೆ ಏನೋ ತೋಚಲ್ಲ, ಆಗಲ್ಲ. ಅಷ್ಟು ಮುಳುಗಿಸಿ ಹೊರಗೆ ತಂದರೆ ಅವ್ರು ಹತ್ತು ಬಿಟ್ಟ, ಹೆದರ್ಕೊಂಡು ಬಿಟ್ಟು. ಈಗ ಅತ್ತೆ ಸುಮ್ಮನೆ ಬಂದುಬಿಟ್ಟು ಆಯ್ತು, ತಾಯಿ ಹತ್ತಿರ ಬಂದೀಗ ಮತ್ತೆ ಹೋಗಲ್ಲ. ಹಾಗೆ ಅವರು ನೀರು ಅಂತ ಹೇಳಿ ನೀರಿನಲ್ಲಿ ಮುಳುಗಿದ್ರೆ ಇನ್ನೊಂದು ಹತ್ತಿರಕ್ಕೆ ಹೋಗಲ್ಲ. ಬೆಂಕಿ ನೋಡಿದರೆ ಬೆಂಕಿ ಮುಟ್ಟುವಕ್ಕೆ ಹೋಗ್ತಾರಲ್ಲ ಮಕ್ಕಳು. ನಾವು ಓದಿಕೊಳ್ಳುವಾಗ, ಹೋಮ್ವರ್ಕ್ ಮಾಡುವಾಗ ಸಣ್ಣ ಮಕ್ಕಳು ಬಂದು ನಾವು ದೀಪ ಇರುತ್ತಿತ್ತು, ಯಾವುದದು? ಸೀಮೆಎಣ್ಣೆ ದೀಪ. ಆ ದೀಪ ಇಟ್ಟು ಮಾಡ್ತಾ ಬಂದರೆ ಅವ್ರು ಬಂದು ಏನು ಮಾಡ್ತಾನೆ, ಅಲ್ಲಿ ಬಂದು ಪುಸ್ತಕ ಕಿತ್ತುತ್ತಾನೆ. ಪುಸ್ತಕ ಬೇಡ ಅಂದರೆ ಆ ದೀಪ ಹಿಡಿಯೋಕ್ಕೆ ಹೋಗ್ತಾನೆ. ಈಗ ನಾನು ಎಷ್ಟು ಸಲ ಬಿಟ್ಟರು, ಎಷ್ಟು ಸಲ ಅವರು ಕೈ ಹಿಡ್ಕೊಂಡ್ರು, ಅವ್ರು ಅಳುತ್ತಾನೆ, ಮತ್ತೆ ಅದೇ ಬಿಡಿ. ಅದು ದೂರವಾಗಿಟ್ಟು ಬಂದರೆ ಮತ್ತೆ ನನ್ನನ್ನು ಬರೆಯೋಕ್ಕೆ ಬಿಡಲ್ಲ, ಅವರೇನೋ ಆ ದೀಪ ಹಿಡಿಯುತ್ತೀನಿ ಎಂದು ಹೇಳ್ತಾನೆ. ಅಮ್ಮಕ್ಕೆ ಹೋಗಿ ಹೇಳಿದ್ದೀನಿ, ನೋಡಿ ಇವ್ರು ಮತ್ತೆ ಬಂದು ದೀಪ ಹಿಡಿಯುತ್ತಾನಂತೆ, ಇವರಿಗೆ ಸುಡಲ್ಲವಾ ಅಂದರೆ ಅಮ್ಮ ಏನು ಹೇಳಲಿಲ್ಲ, ನಕ್ಕಿ ಹೇಳಿದ್ದಾರೆ. ಒಂದು ಸಲ ಮುಟ್ಟಲಿ ಅಂತ ಹೇಳಿದ. ಅಯ್ಯೋ ರಾಮ, ಮುಟ್ಟಿದರೆ ಸುಡುತ್ತದೆ. ಈಗ ಏನು ಅಮ್ಮ ಹೀಗೆ ಹೆಂಗೆ ಹೇಳ್ತಾರೆ ಅನಿಸಿತು ನನಗೆ. ಈಗೇನು ಹೇಳ್ತಾರೆ ಅವ್ನು ನಕ್ಕಿ ಹೇಳಿದ್ರೆ ಒಂದು ಸಲ ಮುಟ್ಟಲೆ ಅವನಿಗೆ ಗೊತ್ತಾಗ್ತದೆ. ನಮ್ಮಂಥವರನ್ನು ಅವರು 10 ಜನರನ್ನು ನೋಡಿದ್ದಾಳೆ, ಅವ್ರಿಗೆ ಗೊತ್ತಾಯಿತು. ಅದರಿಂದ ಆಗಲಿ ಮುಟ್ಟಲಿ ಅಂತ ಹೇಳಿ. ಈಗ ಹಾಗಿದೆ. ಈಗ ನಾವೇನು ಹೇಳಿದ್ದೀವಿ, ಆಯಿತು ನಾವು ಬರ್ಕೊಳ್ತಾ ಇದ್ದೀವಿ. ಆದರೆ ನಾವು ನೋಡೋಕ್ಕಾಗಲ್ಲ ಅಲ್ಲ, ಅವ್ರು ಮುಟ್ಟುವಕ್ಕೆ ಹೋದರೆ. ಯಾವಾಗಲೂ ಬೇಡ ಎಂದು ಹೇಳಿದಾಗ ಯಾವುದೇ ಒಂದು ಕೈ ಸ್ವಲ್ಪ ಹೋಗಿ ಟಚ್ ಆಯಿತು, ಅಮ್ಮ, ಈಗ ಅವರಿಗೆ ಸಿಟ್ಟು ಹೋಯಿತು. ಟಚ್ ಆದರೆ ಸಾಕು, ಅವರಿಗೆ ಸಿಟ್ಟಿತು. ಎಂದು ಅರ್ಥ. ಅಷ್ಟೇ. ಸ್ವಲ್ಪ ಹೊತ್ತು ನಂತರ ಮತ್ತೆ ಬರ್ತಾನೆ. ಬಂದು ಅದು ನೋಡಿ ಏನು ಹೇಳ್ತಾನೆ, ಎಂದು ಹೇಳ್ತಾನೆ. ಇದೇನಪ್ಪ ಅಂದರೆ ಕೈ ಇಲ್ಲೇ ಎತ್ತುತ್ತಾನೆ, ಎಂದು ಹೇಳ್ತಾನೆ. ನಾವೇ ದೀಪ ಹತ್ತಿರಕ್ಕೆ ಹೋದರೆ ಅವರು ಓಡಿ ಹೋಗ್ತಾನೆ. ಇದು ಚೆನ್ನಾಗಿದೆ ಅಲ್ಲವೇ? ಆದ್ದರಿಂದ ದೀಪವನ್ನು ಮುಟ್ಟುವುದೇಕೆ? ಇನ್ನೊಂದು ಸಲ ಮುಟ್ಟಬಾರದು. ಕರ್ಮ ಮಾಡಿಸುವುದೇಕೆ? ಕರ್ಮ ಸನ್ಯಾಸ ಮಾಡಿಸುವುದಕ್ಕೆ. ಕರ್ಮ ಮಾಡಿ ಬಿಟ್ಟು ಬಿಡ್ತಾನೆ. ಈಗ ಸನ್ಯಾಸಿ ಆಗಿಬಿಡ್ತಾನೆ. ಸನ್ಯಾಸಿ ಆಗಬೇಕಂದ್ರೆ ಬೇಕಾದಷ್ಟು ಕರ್ಮ ಮಾಡಬೇಕು. ತುಂಬ ಮಾಡಿ ಇನ್ನೊಂದು ಸಲ ಬೇಡಪ್ಪ ಎಂದು ಬಿಟ್ಟು ಬಿಡ್ತಾನೆ. ಮಿಕ್ಕ ಜನರು ಏಕೆ ಸನ್ಯಾಸ ಬಂದಿಲ್ಲ ಅಂದರೆ ಇನ್ನೂ ಅವರಿಗೆ ಕೈ ಸಾಕಷ್ಟು ಸುಡಲಿಲ್ಲ. ಅದರಿಂದ ಸುಡಲಿ ಅವರಿಗೆ. ಸುಟ್ಟ ನಂತರ ಅವರು ಬಿಡ್ತಾರೆ. ಯಾರಿಗೆ ಸುಟ್ಟಿಲ್ಲವೋ ಇನ್ನೂ ಇದ್ದಾರೆ ಲೌಕಿಕ ವ್ಯವಹಾರದಲ್ಲಿ, ಪ್ರಪಂಚದಲ್ಲಿದ್ದಾರೆ, ಇರಲಿ. ಸನ್ಯಾಸ ಅಂದರೆ ಬಟ್ಟೆ ಹಾಕ್ಕೊಳ್ಳುವುದೇನಲ್ಲ, ಪ್ರಪಂಚದ ಮೋಹ ಬಿಟ್ಟು ಎಲ್ಲೋ ತನ್ನ ಪಾಡಿಗೆ ತಾವಿರುವುದು ಅಂತ ಅರ್ಥ ಅಷ್ಟೇ. ಎಲ್ಲರೂ ಕಾಷಾಯನೂ ಹಾಕಬೇಕಾಗಿಲ್ಲ. ಪ್ರಪಂಚ ವ್ಯವಹಾರ ಅತಿಯಾಗಿ ಮಾಡುವುದು ಬಿಟ್ಟು, ಆಸಕ್ತಿ ಮೋಹ ಬಿಟ್ಟು ತನ್ನ ಪಾಡಿಗೆ ತಾನಿರುವುದು, ಅದೇ ಸನ್ಯಾಸ. ಇನ್ನೇನು ಲೌಕಿಕರಿಗೆ ಅದೇ ಸನ್ಯಾಸ. ಪರೀಕ್ಷಿತ್ತು ಸನ್ಯಾಸಿ ಆಗಿದ್ದ ಎಂದು ಶಾಸ್ತ್ರ ಹೇಳ್ತದೆ, ಭಾಗವತ. ಅವರೇನು ಕಾಷಾಯ ಉಟ್ಕೊಂಡನ? ರಾಜ್ಯ ತನ್ನ ಮಗನಿಗೆ ಜನಮೇಜಯನಿಗೆ ಪಟ್ಟಾಭಿಷೇಕ ಮಾಡಿ ಬಿಟ್ಟು ಬಂದ ಅಷ್ಟೇ. ಬಿಳಿ ಬಟ್ಟೆ ಹಾಕ್ಕೊಂಡ ಬಿಟ್ಟ. ಕಿರೀಟ ಅಲಂಕಾರ ಎಲ್ಲ ಬಿಟ್ಟ. ರಾಜನ ರಾಜವೇಷ ಇರುತ್ತೆ. ರಾಜವೇಷ ಎಲ್ಲ ಬಿಟ್ಟು ಸಾಮಾನ್ಯ ಮನುಷ್ಯನ ಬಟ್ಟೆ ಹಾಕ್ಕೊಂಡು ಬಂದ ಅಷ್ಟೇ. ಗಂಗಾ ನದಿ ದಡಕ್ಕೆ ಬಂದ, ಅದು ಸನ್ಯಾಸ. ಎಲ್ಲ ಬಿಟ್ಟ. ಆವಾಗ ಶುಕ ಮಹರ್ಷಿ ಬಂದರು, ಹೇಳಿದ್ದರು. ಆವಾಗ ಅವರಿಗೆ ರಾಜನ ವೇಷ ಏನಿರಲಿಲ್ಲ.
ಎಲ್ಲ ಬಿಟ್ಟ. ಅದೇ ಸನ್ಯಾಸ. ಸನ್ಯಾಸ ಅಂದರೆ ಕಾಷಾಯ ಹಾಕಬೇಕಾಗಿಲ್ಲ. ಮೋಹ ಆಸಕ್ತಿ ಬಿಟ್ಟು ಇದು ನಮಗೆ ಬೇಡಪ್ಪ, ಅವರೇನಾದರೂ ಮಾಡ್ಕೊಳ್ಳಿ, ನಾವು ದೂರವಾಗಿರ್ತೀವಿ, ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಅಂದರೆ ಸಾಕದೇ ಸನ್ಯಾಸ. ಆಸಕ್ತಿ ಬಿಡುವುದು ಸನ್ಯಾಸ, ಇನ್ನೇನು. ಆದ್ದರಿಂದ ಕರ್ಮ ಮಾಡಿದ್ದರೆ ಕರ್ಮ ಬಿಡುವುದು ಬರುತ್ತದೆ. ಭೋಗಗಳು ನೋಡಿದ್ದರೆ ಇನ್ನೊಂದು ಸಲ ಬೇಡ ಅನಿಸುತ್ತದೆ. ಏಕೆ? ಅದು ಮೋಹವೇ ಹೊರತು ಅದರಲ್ಲಿ ಏನಿಲ್ಲ. ದೂರದಿಂದ ಆಕರ್ಷಣ ಮಾಡ್ತದೆ, ನಿಜವಾಗಿ ಅದರಲ್ಲಿ ಏನು ಸುಖ ಇಲ್ಲ. ಇದು ಯಾವಾಗ ಗೊತ್ತಾಗ್ತದೋ ಮನುಷ್ಯ ಬಿಟ್ಟು ಬಿಡ್ತಾನೆ. ಅದರಲ್ಲಿ ದುಃಖವೇ ಹೆಚ್ಚು. ಮನಸ್ಸಿಗೆ ಟೆನ್ಷನು, ವಿಕಾರ, ಮನಸ್ಸನ್ನು ನರಳಿ ಏನೋ ಅದು ತುಳಿದು ಅಶಾಂತಿ ಮಾಡಿಬಿಡ್ತದೆ, ಸಮಾಧಾನವಿಲ್ಲದೆ ಮಾಡಿಬಿಡ್ತದೆ. ಅದು ಬಿಟ್ಟರೆ ಮನಸ್ಸಿಗೆ ಆನಂದವಾಗ್ತದೆ. ಭಗವತ್ ಸ್ಮರಣದಲ್ಲಿ, ಭಗವತ್ ಚಿಂತನದಲ್ಲಿ, ಧ್ಯಾನದಲ್ಲಿ ಇರುವಂಥ ಆನಂದ, ಸಾತ್ವಿಕದಲ್ಲಿರುವಂಥ ಆನಂದ ವಿಷಯ ಭೋಗದಲ್ಲಿಲ್ಲ ಎಂದು ಗೊತ್ತಾಗ್ತದೆ. ಗೊತ್ತಾದರೆ ಈಗ ಅವರು ಎಷ್ಟು ಆಕರ್ಷಣೆ ತೋರಿಸಿದ್ದರು ಬೇಡ ಹೇಳ್ತಾರೆ, ನಿಮಗೆ ಬೇಡವೇ ಬೇಡ ಅದು. ಆದ್ದರಿಂದ ಪರೋಕ್ಷವಾದೋ ವೇದೋಯಂ, ಜನರಿಗೆ ಪರೋಕ್ಷದಿಂದ, ಇಲ್ಲಿ ನೋಡಿ, ತಾನು ವಿಷಯ ಭೋಗದಲ್ಲಿ ಮುಳುಗಿದ್ದರೆ, ಕರ್ಮ ಮಾಡಿದ್ದರೆ, ವಿಷಯ ಭೋಗದಲ್ಲಿ ಮುಳುಗಿದ್ದರೆ ವೈರಾಗ್ಯ ಬರಲ್ಲ ಅಲ್ಲವೇ? ತಾನೇ ವಿಷಯ ಭೋಗದಲ್ಲಿ ಮುಳುಗಿದ್ದರೆ, ತಾನೇ ಕರ್ಮಗಳು ಮಾಡಿದರೆ, ಶಾಸ್ತ್ರವು ಒಂದು ಪದ್ಧತಿಯಾಗಿ ಮಾಡಿಸ್ತದೆ. ಒಂದು ಪದ್ಧತಿ, ಒಂದು ನಿಯಮಗಳಿಗೆ ಒಳಗಾಗಿ, ನಿಯಮಗಳಿಗೆ ಒಳಪಟ್ಟು ಈಗ ಭೋಗಗಳನ್ನು ಅನುಮತಿ ಕೊಡ್ತದೆ. ಈಗ ಹೀಗೆ ಮಾಡಬೇಕು, ಇದಕ್ಕಿದಕ್ಕೆ ಒಂದು ನಿಯಮಗಳನ್ನು ನೀಡುತ್ತದೆ. ಆ ನಿಯಮಗಳಿಗೆ ಅನುಗುಣವಾಗಿ ಭೋಗಗಳು, ಕರ್ಮಗಳು, ಸಂಪಾದನಾ ಅನುಭವ ಇದ್ದರೆ ಅದೇ ಕೆಲವು ದಿವಸಕ್ಕೆ ವೈರಾಗ್ಯ ಬರ್ತದೆ. ಈ ಶಾಸ್ತ್ರೋಕ್ತ ನಿಯಮಗಳಿಟ್ಕೊಳ್ಳದೆ ತಾನು ಮಾಡಿದ್ದರೆ ಅದಕ್ಕೆ ಎಷ್ಟು ಹೆಚ್ಚು ಸಿಕ್ಕಾಕ್ಕೊಳ್ತಾನೆ. ಅದಕ್ಕೇನಾಗ್ತಾನೆ? ಅದು ಕುಡಿಯುವವನು ಏನಾಗಿಬಿಡ್ತಾನೆ? ಹವ್ಯಾಸ. ಹಾಗೆ ಹವ್ಯಾಸ ಆಗಿಬಿಡ್ತದೆ. ಕರ್ಮಗಳಿಗೆ ಹವ್ಯಾಸ, ಭೋಗಗಳಿಗೆ ಹವ್ಯಾಸ ಆಗಿಬಿಡ್ತದೆ. ಅದು ಬಿಡಿಸಬೇಕಂದರೆ ಶಾಸ್ತ್ರಕ್ಕೆ ಒಂದು ಪದ್ಧತಿ ಇರುತ್ತದೆ. ಅದು ಮೇಲೆ ನೋಟಕ್ಕೆ ಒಂದು ಬಗೆ ಇರುತ್ತದೆ. ಅದು ಮಾಡ್ತಾ ಕೆಲವು ದಿವಸಕ್ಕೆ ನಮಗೆ ಸಾಕಂದ್ಬಿಟ್ಟು ಬಿಟ್ಟು ಬಿಡ್ತಾನೆ. ಅದು ಒಂದು ಶಾಸ್ತ್ರೀಯ ಉಪಾಯ, ನ್ಯಾಕ್. ಪರೋಕ್ಷವಾದ ಅಂದರೆ ಇದು. ಶಾಸ್ತ್ರಕ್ಕೆ ಒಂದು ಪದ್ಧತಿ ಇರುತ್ತದೆ, ಆ ಪದ್ಧತಿಯಿಂದ ಮಾಡಿಸ್ತದೆ. ಕರ್ಮಗಳು ಮಾಡುವುದು, ಸಂಪಾದನೆ ಮಾಡಬೇಕಾ? ಶಾಸ್ತ್ರ ಒಂದು ಪದ್ಧತಿ, ಅದಕ್ಕನುಗುಣವಾಗಿ ಸಂಪಾದನೆ ಮಾಡು, ಇಷ್ಟ ಬಂದಂತೆ ಮಾಡಬೇಡ. ಅಯ್ಯೋ ಶಾಸ್ತ್ರನೇ ಅನುಮತಿ ಕೊಟ್ಟಿತ್ತಪ್ಪ, ಹೌದು ಅನುಮತಿ ಕೊಡ್ತದೆ. ಸಂಪಾದನೆ ಮಾಡು, ಮನೆ ಕಟ್ಕೋ, ಎಲ್ಲ ಮಾಡು, ಖರ್ಚು ಮಾಡು, ಎಲ್ಲ ಹೇಳಿಬಿಡ್ತದೆ. ಒಂದು ಪದ್ಧತಿ ಹೇಳ್ಕೊಡ್ತದೆ. ಅದರಿಂದ ಶಾಸ್ತ್ರೋಕ್ತ ಧರ್ಮಕ್ಕೆ ಅನುಗುಣವಾಗಿ ಸಂಪಾದನೆ ಮಾಡು, ಶಾಸ್ತ್ರೋಕ್ತ ನಿಯಮ, ಆ ನಿಯಮಗಳಿಗೆ ಒಳಪಟ್ಟೆ ಸಂಪಾದನೆ ಮಾಡು, ಒಳಪಟ್ಟೆ ಖರ್ಚು ಮಾಡು, ಒಳಪಟ್ಟೆ ಅನುಭವಿಸು, ಒಳಪಟ್ಟೆ ಮಾಡು. ಹಾಗೆ ಮಾಡ್ತಾ ಕೆಲವು ದಿವಸಕ್ಕೆ ವೈರಾಗ್ಯ ಬಂದು ಇದು ಸಾಕು ಎಂದು ಬಿಟ್ಟು ಬಿಡ್ತಾರೆ. ಈ ನಿಯಮಗಳಿಲ್ಲದೆ ತಾವು ಮಾಡಿದರೆ ಎಷ್ಟು ವರ್ಷ ಅದರ ವೈರಾಗ್ಯ ಬರಲ್ಲ. ನೋಡಿ, ಜನರು ಅದರಲ್ಲೇ ಮುಳುಗಿದ್ದಾರೆ. ಕರ್ಮ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ, ಲಂಚ ತಗೊಳ್ತಾರೆ, ಮೋಸ ಮಾಡ್ತಾರೆ. ನಿಮಗೆ ಲಂಚ ತಗೊಳ್ಳದೆ ಆಗಲ್ಲ ಅಂದರೆ ಒಂದು ನಿಯಮ ಹೇಳ್ತದೆ. ನಾನು ಕುಡಿಯದೇ ಆಗಲ್ಲ ಅಂದರೆ ಅದಕ್ಕೊಂದು ನಿಯಮ ಹೇಳ್ತದೆ. ಈ ನಿಯಮಕ್ಕೆ ಅನುಗುಣವಾಗಿ ಮಾಡು. ಮಾಡ್ತಾ ಕೆಲವು ದಿವಸಕ್ಕೆ ಹೋಗ್ತದೆ. ಈಗ ಮತ್ತೆ ಮಾಡೋಕ್ಕಾಗಲ್ಲ. ಅದು ಶಾಸ್ತ್ರದಲ್ಲಿ ಈ ರಹಸ್ಯ ಇದೆ. ಅದೇ ಕರ್ಮಗಳನ್ನು ಒಂದು ಪದ್ಧತಿಯಾಗಿ ಹೇಳ್ಕೊಡ್ತದೆ. ಅದು ಮಾಡು. ಮಾಡ್ತಾ ಕೆಲವು ದಿವಸಕ್ಕೆ ಈಗ ನಿಲ್ಲಕ್ಕಾಗಲ್ಲ, ಬಿಟ್ಟೇ ಬಿಡ್ತದೆ. ಒಂದು ಕುಡುಕ ಇದ್ದ, ಕುಡಿಯುತ್ತಿದ್ದ. ರಾಮಕೃಷ್ಣ ಪರಮಹಂಸ ಹತ್ತಿರ ಬಂದಂತೆ. ಅವರು ಅದೇ ಅಂತರು, ಇದು ಬಿಡು ಎಂದು ಹೇಳಿದರು. ನನಗೆ ಬಿಡೋಕ್ಕಾಗಲ್ಲ ಎಂದು. ಆಯಿತು, ಬಿಡೋಕ್ಕಾಗದಿದ್ದರೆ ಯಾವುದೇ ಒಂದು ಉಪಾಯ ಹೇಳಿದ್ದರು, ಅದು ನೆನಪಿಲ್ಲ ಯಾವುದು. ಈಗ ಹೀಗೆ ಮಾಡು ಎಂದು ಹೇಳಿದರು. ಆಯಿತು ಎಂದು ಹೇಳಿದ್ದರು. ಹಾಗೆ ಮಾಡ್ತಾ ಏನದು 1 ವಾರ ಆಯಿತು, 2 ವಾರ ಆಯಿತು. ಒಂದು ಸಲ ಬಂದು ಹೋದ, ವಾರಕ್ಕೊಂದು ಸಲ. 2ನೇ ವಾರಕ್ಕೆ ಬಂದು ಹೋದ. ಮತ್ತೆ 3ನೇ ವಾರಕ್ಕೆ ಮನಸ್ಸು ಏನೋ ಆಯಿತು, ತಿಂಗಳು ಆಗಿಬಿಟ್ಟು ಬಿಟ್ಟು ಪೂರ್ತಿ ಬಿಟ್ಟು ಬಂದ. ಈಗೇನಾಯಿತು ಅಂದರೆ ವಾರ ದಿವಸ ಆಯಿತು ಬಿಟ್ಟು. ಅದು ನೋಡಿ, ಅಂದರೆ ಅದೊಂದು ಪದ್ಧತಿ ಇರುತ್ತದೆ. ಆ ನ್ಯಾಕ್ನಿಂದ ಬಿಡಿಸ್ತಾರೆ. ಅದಕ್ಕೋಸ್ಕರ ಶಾಸ್ತ್ರ ತಾನು ಮಾಡುವುದು, ಆಸಕ್ತಿ, ಸಂಪಾದನಾ, ಭೋಗ ತಾನು ಮಾಡುವುದು ಒಂದು ಶಾಸ್ತ್ರ. ಅದಕ್ಕೊಂದು ನಿಯಮಗಳಿಗೆ ಒಳಪಟ್ಟು ಮಾಡಿಸ್ತದೆ. ಅದು ಮಾಡಿ ಅನುಮತಿ ಕೊಡ್ತದೆ. ಬಟ್ ಅನುಮತಿಗೆ ಕೆಲವು ನಿಯಮಗಳನ್ನು, ಷರತ್ತುಗಳು, ಕಂಡೀಷನ್ಸ್ ಇಡುತ್ತದೆ. ಇದಕ್ಕನುಗುಣವಾಗಿ ಮಾಡು. ಮೊದಲು ಹಬ್ಬ ಇದೇನು ಅನಿಸುತ್ತದೆ, ಪರವಾಗಿಲ್ಲ, ಶಾಸ್ತ್ರ ಹೇಳಿತಲ್ಲ, ಶ್ರದ್ಧದಿಂದ ಮಾಡ್ಕೊ, ವಿಶ್ವಾಸದಿಂದ ಮಾಡ್ಕೊ. ಮಾಡ್ತಾ ಕೆಲವು ದಿವಸಕ್ಕೆ ಬಿಡಿಸ್ತದೆ. ಅದು ಶಾಸ್ತ್ರದ ನ್ಯಾಕ್ ಅಲ್ಲ. ಅದರಿಂದ ಹಾತ್ ಹಿಲಾನ ನೋಡಿ. ಮೊದಲು ಅವರೇನು ಈಗ ಮಾಡ್ತಾನೆ, ಹಾಗೆ ಮಾಡ್ತೀಯಾ, ಆಯಿತು, ಒಂದು ಹೇಳ್ತೀನಿ, ಕುಳಿತುಕೊಂಡು 10 ನಿಮಿಷ ಮಾಡು. ಈಗ ಆಗ ನಿಲ್ಲಿಸದೆ ಮಾಡಬೇಕು ಎಂದು 10 ನಿಮಿಷ ಮಾಡ್ತಾನೆ. ಅಬ್ಬಾ ಸರ್ 10 ನಿಮಿಷ ಮಾಡಬೇಕು, ಮಧ್ಯದಲ್ಲಿ ನಿಲ್ಲಿಸಬಾರದು. ಆಯ್ತು, ಈಗ ಮಾಡ್ತಾನೆ, ಹೀಗೆ ಮಾಡ್ತಾನೆ. ಒಬ್ಬ ಸಾಕಾಯ್ತಪ್ಪ ಅಲ್ಲ, 10 ಆಗಲಿಲ್ಲ, ಇನ್ನೂ 5 ನಿಮಿಷ ಇದೆ, ಮಾಡು. ಅಯ್ಯೋ ಆಗಲಿಲ್ಲ, ತುಂಬ ಹೊತ್ತಾಯಿತು, ನಾನು ಬಿಡಿಸ್ತೀನಿ, ಬೇಡ, ಇನ್ನೂ 2 ನಿಮಿಷ ಇದೆ.
ಇನ್ನೊಂದು ನಿಮಿಷ ಇದೆ, ಹಬ್ಬ ಈಗ ನಿಲ್ಲಿಸಿಬಿಡ್ತಾನೆ, ಈಗ ಇನ್ನೊಂದು ಸಲ ಮಾಡಲ್ಲ, ಮಾಡ್ತಾನೆ. ಹಾಗೆ ಶಾಸ್ತ್ರ ಒಂದು ಪದ್ಧತಿಯಿಂದ ಮಾಡಿಸ್ತದೆ. ನೀವು ಅದು ಮಾಡಿ, ನಾನು ಅದೇ ಮಾಡ್ತೀನಿ ಅಂದರೆ ಆಗ್ರಹ ಅಂದರೆ, ನೀವು ಬೇಡ ಅಂದರೆ ಮತ್ತೆ ಮಾಡ್ತೀನಿ, ಬೇಡ ಅಂದರೆ ಮಾಡ್ತೀನಿ, ಆಯ್ತಪ್ಪ ಮಾಡು ಅಂದರೆ ಈಗ ಇನ್ನೊಂದು ಸಲ ಮಾಡಲ್ಲ ಅಲ್ಲವೇ. ಒಂದು ಪದ್ಧತಿ ಪ್ರಕಾರ ಮಾಡಿಸಿದರೆ ಈಗ ಇನ್ನೊಂದು ಸಲ ತಾನೇ ಬಿಟ್ಟು ಬಿಡ್ತಾನೆ. ಇದು ಒಂದು ಪದ್ಧತಿ. ಆದ್ದರಿಂದ अगर हाथ हिलाना शुरू कर दो तो इसका अंतिम नतीजा क्या होगा, आपको हाथ हिलना बंद हो जाएगा. ಹೀಗೆ ಅಲಗಾಡಿಸೋದು ನಿಂತು ಹೋಗುತ್ತದೆ. ನಿಂತು ಹೋಗುವ ಹಾಗೆ ಶಾಸ್ತ್ರ ಒಂದು ನಿಯಮ ಇಟ್ಟು ಮಾಡಿಸ್ತದೆ. ಯೇ ಹೈ ಕರ್ಮ ಸೆ ಕರ್ಮ ಕಿ ಶಾಂತ ಹೋನ, ಕರ್ಮದಿಂದ ಕರ್ಮವನ್ನು ದಾಟಿಸುವುದು, ಕರ್ಮದಿಂದಲೇ ಕರ್ಮವನ್ನು ದಾಟಿಸುತ್ತದೆ. ಹಾಗೆ ವೇದ में जो बहुत सारे कर्म बताए गए हैं वे कर्म कराने के लिए नहीं है बल्कि कर्म छुड़ाने के लिए है. ಇವುಗಳೆಲ್ಲ ಕೆಲಸ ಮಾಡಿಸುವುದಕ್ಕಲ್ಲ, ಮಾಡಿಸ್ತವೆ, ಒಂದು ಬಗೆಯಾಗಿ ಮಾಡಿಸಿ ನಂತರ ನಿಮ್ಮನ್ನು ಕರ್ಮ ಬಿಡಿಸುತ್ತವೆ. ಇದು ಶಾಸ್ತ್ರೋಕ್ತ ಕರ್ಮ. ನಿಮಗೆ ಸಂಪಾದನೆ ಬೇಕು ಅಂದರೆ ಶಾಸ್ತ್ರ ಹೇಳ್ತದೆ, ಯಾರಿಗೆ ಹಣ ಬೇಕೋ ಈ ಯಜ್ಞ ಮಾಡಬೇಕು, ಪೂಜೆ ಮಾಡಬೇಕು ಎಂದು ಹೇಳ್ತದೆ. ಯಾರಿಗೆ ಸಂಪಾದನೆ ಬೇಕೋ, ತುಂಬ ಹಣ ಬೇಕೋ ಇದು ಮಾಡು ಎಂದು ಹೇಳ್ತದೆ. ಅದಕ್ಕೋಸ್ಕರ ಶಾಸ್ತ್ರೋಕ್ತ ಪದ್ಧತಿಗನುಗುಣವಾಗಿ ಸಂಪಾದನೆ ಮಾಡ್ಕೋ, ಶಾಸ್ತ್ರ ವಿರುದ್ಧವಾಗಿ ಮಾಡಬೇಡ ಅಷ್ಟೇ ಹೇಳ್ತದೆ ಶಾಸ್ತ್ರ ಪದ್ಧತಿ. ಇವರೇನು ಹೇಳ್ತಾರೆ, ಶಾಸ್ತ್ರದ ಒಪ್ಕೊಂಡು ಮಾಡಿದರೆ ಬರ್ತದೆ, ನಿಜವಾಗಿ ಬರುತ್ತದೆ. ಏಕೆ, ಇದು ಭಗವಂತ ಇದ್ದಾನೆ, ಪೂಜೆ ಇದೆ, ಮಂತ್ರ ಇದೆ, ಈ ಶಕ್ತಿಯಿಂದ ಬರುತ್ತದೆ. ಸರಿಯಾಗಿ ಪದ್ಧತಿಯಿಂದ ಮಾಡಬೇಕು, ತಪ್ಪು ಮಾಡಬಾರ್ದು. ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಅನಾರೋಗ್ಯ ಇದೆ, ಶ್ರದ್ಧಾ ಭಕ್ತಿಯಿಂದ ಮಾಡು, ನಿಮಗೆ ಹುಷಾರಾಗಿ ಬಿಡ್ತದೆ, ರೋಗ ಹೋಗ್ತದೆ ನಿಜವಾಗಿ. ಶಾಸ್ತ್ರ ನಿಮಗೆ ಹೋಗಲಿಲ್ಲ, ಹಣ ಬಂದಿಲ್ಲ ಅಂದರೆ ನೀವು ಮಾಡೋದ್ರಲ್ಲಿ ಎಲ್ಲೋ ತಪ್ಪಿದೆ. ಮತ್ತೆ ಗುರುಗಳ ಹತ್ತಿರ ಹೋಗಿ ಅದು ಪದ್ಧತಿಯನ್ನು ಕರೆಕ್ಟಾಗಿ ಕಲಿತುಕೊಂಡು ಕರೆಕ್ಟಾಗಿ ಮಾಡು, ಬಂದೇ ಬರ್ತದೆ, ಫಲ ಬಂದೇ ಬರ್ತದೆ, ರೋಗ ವಾಸಿ ಆಗ್ತದೆ, ಅಂಥದ್ದಿರುತ್ತದೆ, ಕರೆಕ್ಟಾಗಿ ಬರ್ತದೆ. ಆದ್ದರಿಂದ ಜನರು ಸರಿಯಾಗಿ ಮಾಡಲ್ಲ. ಈಗಿನ ವೇದಾಂತಿಗಳು ಏನು ಹೇಳ್ತಾರೆ, ಇಂಗ್ಲೀಷ್ ಮೀಡಿಯಂ ವೇದಾಂತಿಗಳು ನೋಡಿ, ಅವರು ಹಣಕ್ಕೋಸ್ಕರ ಪೂಜೆ ಮಾಡಿಸ್ತಾ ಇದ್ದಾನೆ ಭಗವಂತನಿಗೆ. ನೋಡಿ, ಹರಕೆ ಮಾಡಿಕೊಂಡು ಹೋಗಿ ತಿರುಪತಿಗೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಇದೇನಪ್ಪ, ವ್ಯಾಪಾರ ಮಾಡಿಸ್ತಾ ಇದ್ದ? ವ್ಯಾಪಾರಕ್ಕಲ್ಲ, ಹಣ ಮೇಲೆ ಮೋಹ ಬಿಡಿಸುವುದಕ್ಕಿದೊಂದು ಉಪಾಯ. ಶಾಸ್ತ್ರಕ್ಕಿಂತ ಈ ಮೂರ್ಖರಿಗೆ ಗೊತ್ತಾ? ಈ ಯೋಗಿಗಳು ಅಂದ್ಕೊಳ್ಳುವರು, ಈ ಸ್ವಾಮಿಗಳು, ಗುರುಗಳು, ಸದ್ಗುರುಗಳು ಅಂದ್ಕೊಳ್ಳುವರು, ಈ ಮೂರ್ಖರಿಗೆ ಗೊತ್ತಾ? ಶಾಸ್ತ್ರವನ್ನೇ ಕಡೆಗಣಿಸಿ ಮಾತಾಡ್ತಾರೆ. ಆ ಶಾಸ್ತ್ರ ಸಾಕ್ಷಾತ್ತು ಪರಮಾತ್ಮನ ರೂಪ, ಇವರಿಗೇನು ಬರುತ್ತದೆ ನೋಡಿ ಹೇಗೆ ಮಾತಾಡ್ತಾರೆ. ಶಾಸ್ತ್ರವನ್ನೇ ಕಡೆಗಣಿಸಿ ಮಾತಾಡ್ತಾರೆ. ಈ ದುರಹಂಕಾರ ಇವರದು, ಈ ಯೋಗಿಗಳದು, ಈ ಇಂಗ್ಲೀಷ್ ಮೀಡಿಯಂ ಸ್ವಾಮಿಗಳದು. ಶಾಸ್ತ್ರಕ್ಕೆ ಪದ್ಧತಿ ಗೊತ್ತು. ಏನದು, ಹರಕೆ ಮಾಡ್ಕೋ ಎಂದು ಹೇಳ್ತದೆ. ಈಗ ಇಷ್ಟೆಲ್ಲ ಹಣ ಕೊಡ್ತೀನಿ ಎಂದು ಒಂದು ನಮಸ್ಕಾರ ಮಾಡಿಕೊಂಡು, ನಮಸ್ಕಾರ ಹೇಳ್ತಾರೆ, ಏನು ಹೇಳ್ತಾರೆ, ಮಾಡಿಕೊಂಡು ಇದು ಮಾಡು ಎಂದು ಹೇಳ್ತಾರೆ. ಅವರಿಗೆ ಹಣ ಬರುತ್ತದೆ, ಬಂದ ನಂತರ ಮತ್ತೆ ಇಷ್ಟೋಗಿ ಇಷ್ಟು ಖರ್ಚು ಮಾಡು, ಇಷ್ಟು ಖರ್ಚು ಮಾಡಿ ಮಂದಿರಕ್ಕೆ ಕೊಡು, ಇಲ್ಲಿ ಕೊಡು, ಇಷ್ಟು ಅನ್ನದಾನ ಮಾಡು, ಇದು ಮಾಡು, ಇದು ಯಜ್ಞ ಮಾಡು, ಇಷ್ಟೆಲ್ಲ ಮಾಡಿಸ್ತದೆ. ಅದು ಶಾಸ್ತ್ರ ವಿಧಿಯಿಂದ ಮಾಡಬೇಕು. ಜನರು ತಾವು ಮಾಡ್ಕೊಳ್ತಾರೆ, ನಾವು ಹರಕೆ ಮಾಡ್ಕೊಳ್ತೀವಿ. ನಿಮ್ಮ ಇಷ್ಟದಿಂದ ಮಾಡುವುದಲ್ಲ, ಶಾಸ್ತ್ರ ಪದ್ಧತಿ, ಶಾಸ್ತ್ರ ಹೇಳಿದ ಪದ್ಧತಿಯಿಂದ ಮಾಡಬೇಕು. ನಿನ್ನೇನು ಮಾಡಿಕೊಂಡ್ರೆ ಏನಾಗ್ತದೆ, ತುಂಬ ಮೋಸ, ತುಂಬ ಲಂಚ ತಗೊಳ್ತಾನೆ, ₹1 ಕೊಡ್ತಾನೆ, ಅದಲ್ಲ. ಶಾಸ್ತ್ರ ಪದ್ಧತಿ ಇರುತ್ತದೆ, ಎಷ್ಟು ತಗೊಳ್ಬೇಕು, ಎಷ್ಟು ಕೊಡಬೇಕು, ಶಾಸ್ತ್ರ ಹೇಳ್ತದೆ. ಪದ್ಧತಿಯಿಂದ ಮಾಡಬೇಕು, ಶಾಸ್ತ್ರೋಕ್ತ ಪದ್ಧತಿ. ಇವರು ತಾನೇ ತಾನು ಮಾಡಿದ್ದು ತಪ್ಪೇ. ಇವರು ನೀನು ಮಾಡಿಕೊಂಡಿದ್ದು ತಪ್ಪು, ಶಾಸ್ತ್ರ ಹೇಳಿದ ಪದ್ಧತಿ ಸರಿಯಾಗಿದೆ ಎಂದು ಹೇಳಲ್ಲ. ಹೀಗೆ ಹರಕೆ ಮಾಡುವುದೇ ತಪ್ಪು ಎಂದು ಹೇಳಿಬಿಡ್ತಾರೆ. ಯಾರು? ಈ ಇಂಗ್ಲೀಷ್ ಮೀಡಿಯಂ ಗುರುಗಳು, ಯೋಗಿಗಳು. ಈಗ ಇವರು ಮಾಡಿದ್ದು ಇಂಥದ್ದೇ ಇರುತ್ತದೆ ವೇಷ. ಇನ್ನು ಭಗವದ್ಗೀತೆಯನ್ನೇ ತಪ್ಪು ಹೇಳ್ತಾರೆ, ತಾನು ಹೇಳಿದ್ದೆ ದೊಡ್ಡ ಗುರುಗಳಂತೆ. ರಮಣ ಮಹರ್ಷಿ ಅಂಥವರು ನಮ್ಮ ಶಾಸ್ತ್ರವನ್ನು, ವೇದವನ್ನು, ಭಗವದ್ಗೀತೆಯನ್ನು ಒಂದು ತಪ್ಪು ಹಿಡಿಯಲಿಲ್ಲ. ಶಾಸ್ತ್ರ ಹೇಳಿದ್ದೆಲ್ಲ ಸರಿಯಾಗಿದೆ ಎಂದೇ ಹೇಳಿದ್ದಾರೆ, ಎಲ್ಲಿ ಒಂದು ತಪ್ಪು ಹಿಡಿಯಲಿಲ್ಲ. ಅವ್ರಿಗೆ ಗೊತ್ತು, ಅಂಥ ದೊಡ್ಡ ಮಹನೀಯರಿಗೆ ಗೊತ್ತು ಎಲ್ಲಿ ಏನಿದೆ ಎಂದು. ಇವರು ಏನೋ ಒಂದು ಇಷ್ಟು ಗೊತ್ತು, ಇಷ್ಟು ದಪ್ಪದ ಮಾತಾಡ್ತಾರೆ. ಏಕೆ, ಇವರೆಲ್ಲ ವಿದೇಶಿ ಬುದ್ಧಿ. ಈ ವಿದೇಶಿ ಬುದ್ಧಿಯಿಂದ ಹಿಂದೂ ದ್ರೋಹ ಮಾಡುವಂಥ ಈ ಗುರುಗಳು, ಯೋಗಿಗಳು, ಸದ್ಗುರುಗಳು ಇಂಥವರಲ್ಲ. ಇವರೆಲ್ಲ ಇದೇ ದ್ರೋಹಿಗಳೇ. ಸ್ವಲ್ಪ ಇದೆ, ಅವರು ಹೇಳಿದ ಮಟ್ಟಿಗೆ ಸ್ವಲ್ಪ ಸಾಧನ, ಭಕ್ತಿ, ಒಂದು ಯೋಗ ಹೇಳ್ತಾರೆ, ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ. ಅವ್ರಿಗೆ ಗೊತ್ತಿಲ್ಲದ ಬೇರೆ ವಿಷಯಗಳಲ್ಲೆಲ್ಲ ಅತಿಯಾಗಿ ವಿಮರ್ಶೆ ಮಾಡ್ತಾ ಇದ್ದಾರಲ್ಲ, ತಪ್ಪಾಗ್ತಾರೆ. ಅವ್ರು ಹೇಳುವಷ್ಟು ಸ್ವಲ್ಪ, ಏಕೆಂದರೆ ಪೂರ್ತಿ ಕೆಟ್ಟವರಿಂದ ಏನು ಹೇಳ್ತಾ ಇಲ್ಲ. ಅವರು ಹೇಳುವುದು ಪಾಪ ಚೆನ್ನಾಗಿದೆ, ಕಲಿಯಬಹುದು, ಅವರು ಹೇಳಿದ್ದ ಸಾಧನನೂ ಮಾಡಬಹುದು, ಚೆನ್ನಾಗಿದೆ. ಆದರೆ ಅವರಿಗೆ ಗೊತ್ತಿಲ್ಲದ ಮಿಕ್ಕ ವಿಷಯಗಳು, ಭಗವದ್ಗೀತೆಯನ್ನು ಕಡೆಗಣಿಸಿ ಮಾತಾಡೋದು, ಅದು ಮಾತ್ರ ಸರಿಯಾಗಿಲ್ಲ. ನಮ್ಮ ಶಾಸ್ತ್ರಗಳು, ಶಾಸ್ತ್ರ ಸಾಧನಗಳು, ಶಾಸ್ತ್ರೋಕ್ತ ಸಾಧನ, ಶಾಸ್ತ್ರಕ್ಕೆ ಎಲ್ಲ ಗೊತ್ತು.
ಶಾಸ್ತ್ರಕ್ಕೆ ಏನು ಗೊತ್ತಿದೆಯೋ ಇವರಿಗೇನು ಗೊತ್ತಿಲ್ಲ. ಈಗ ನೋಡಿ ಭಾಗವತ ಹೇಳ್ತಾ ಇದೆ ನೋಡಿ, ಶಾಸ್ತ್ರ ಬೇಕೆಂದೇ ಹೇಳ್ತದೆ, ನಿಯಮಗಳಿಗೆ ಒಳಪಟ್ಟು ಕೆಲಸಗಳು ಮಾಡಿಸ್ತದೆ. ಏಕೆ ಅಂದರೆ ಕೆಲವರು ಹಾಗಿರುತ್ತಾರೆ, ಅವರನ್ನು ಹಾಗೆ ಮಾಡಿಸಬೇಕು, ಮೇಲೆ ತೋರಿಸಬೇಕು. ಅದೇ ಕೆಲಸ ಮಾಡಿಸಿ ಮುಂದೆ ಅವರೇ ಬಿಟ್ಟುಬಿಡ್ತಾರೆ. ಓ ಅಪ್ಪ, ಇದು ನಮಗೆ ಗೊತ್ತೇ ಇಲ್ಲ, ನಿಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಬಾಯಿ ಮುಚ್ಕೊ ಎಂದು ಹೇಳಿದ್ದು. ಮೊದಲು ಕಲ್ತ್ಕೊಳ್ಳದೆ ನಿಮ್ಗೆ ಗೊತ್ತಿಲ್ಲದ ವಿಷಯ ಮಾತಾಡಬೇಡ, ನಾವು ಹೇಳಿದ್ದದೆ, ಮೊದಲು ಕಲ್ತ್ಕೊ. ಇದು ಶಾಸ್ತ್ರಕ್ಕೆ ಒಂದು ನಿಗೂಢ ದೃಷ್ಟಿ ಇದೆ. ಇದು ನೋಡಿ, ವೇದವ್ಯಾಸರೇ ಸ್ವಯಂ ಹೇಳ್ತಾ ಇದ್ದಾರೆ, ಶುಕ ಮಹರ್ಷಿ ಹೇಳ್ತಾ ಇದ್ದಾರೆ. ಈ ವೇದವ್ಯಾಸ ಶುಕ ಮಹರ್ಷಿಗಿಂತ ಹೆಚ್ಚು ಗೊತ್ತಾ ಇವರಿಗೆ? ಇಷ್ಟ ಬಂದಂತೆ ಮಾತಾಡ್ತಾ ಇದ್ದಾರೆ. ಓಹ್, ಟೈಮ್ ಆಯಿತು ಅಲ್ಲವೇ, ಹೆಚ್ಚೇ ಆಯಿತು. ಈ ಒಂದು ವಾಕ್ಯ ಹೇಳಿ ಮುಗಿಸಿಬಿಡ್ತೀನಿ. कर्म छुड़ाने के लिए तो उनका फल क्यों बताया है कि यह करने से ये मिलेगा. ಇದು ಆಕರ್ಷಣ, ಮನಸ್ಸಿಗೆ ಒಂದು ಆಕರ್ಷಣ ಮಾಡಿ ಒಂದು ನಿಯಮಗಳಿಗೆ ಒಳಪಟ್ಟು ಮಾಡಿಸ್ತದೆ. ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡು, ನಂತರ ಮುಂದೆ ನಿಮಗೆ ಒಳ್ಳೆಯದಾಗ್ತದೆ. ಏನಾಗುತ್ತದೆ ಈಗ ಹೇಳಲ್ಲ, ನೀವು ಮಾಡಿದ ನಂತರ ಗೊತ್ತಾಗ್ತದೆ. ಅದು ಶಾಸ್ತ್ರದ ಒಂದು ಪ್ರಕ್ರಿಯೆ, ಒಂದು ನ್ಯಾಕ್, ಒಂದು ಉಪಾಯ. ಇದು ಕಲ್ತ್ಕೊಂಡರೆ ಗೊತ್ತಾಗ್ತದೆ. ಈ ನವಯೋಗೀಶ್ವರರದು ಹೇಳಿದ್ದೀನಲ್ಲ, 5 ಅಧ್ಯಾಯಗಳಲ್ಲಿ ಉಪದೇಶನೇ ಇದೆ, ಕಥೆಗಳಿಲ್ಲ. ಬಟ್ ತುಂಬ ಮುಖ್ಯವಾದ ವಿಷಯಗಳಿವೆ. ಮೊದಲಿನಿಂದ ಹೇಳಿದ್ದೀವಲ್ಲ, ಪ್ರತಿಯೊಂದು ವಿಷಯ ಅದ್ಭುತವಾದ ವಿಷಯ. ಸ್ವಾಮೀಜಿ ಭಾಗವತಾಮೃತ ಸಾರ ಎಂದು ಭಾಗವತದಲ್ಲಿ ಕೆಲವು ಮುಖ್ಯ ಶ್ಲೋಕಗಳನ್ನು ಆರಿಸಿ ಕನ್ನಡಕ್ಕೆ ಅನುವಾದ ಪ್ರಿಂಟ್ ಮಾಡಿದ್ದಾರೆ. ಅದರಲ್ಲಿ ಈ ನವಯೋಗಿಗಳದ್ದು ಪೂರ್ತಿ ಸೇರಿಸಿದ್ದಾರೆ. ಆದರೆ ಶ್ಲೋಕ ಅನುವಾದ ಇಷ್ಟು ವ್ಯಾಖ್ಯಾನ ಮಾಡಲಿಲ್ಲ, ಸುಮ್ಮನೆ ಶ್ಲೋಕ ಅನುವಾದ ಅಷ್ಟೇ, ಇದೇನಿಲ್ಲ. ಇದು ಅಖಂಡಾನಂದ ಸ್ವಾಮೀಜಿದು ಕನ್ನಡಕ್ಕೆ ಬರಬೇಕು, ಯಾರು ಮಾಡುವರಿಲ್ಲ. ಕನ್ನಡಕ್ಕೆ ಮಾಡಿದರೆ ತುಂಬ ಒಳ್ಳೆಯದು. ಇದು ಅದರಿಂದ ಸುಮ್ಮನೆ ಸ್ವಾಮೀಜಿ ಶ್ಲೋಕನು, ಇದರಲ್ಲಿ ನವಯೋಗೀಶ್ವರರ ಪೂರ್ತಿ ಅಧ್ಯಾಯಗಳು ಸೇರಿಸಿದ್ದಾರೆ. ಏಕೆಂದರೆ ಸ್ವಾಮೀಜಿಗೆ ಇದು ತುಂಬ ಒಳ್ಳೆಯದು ಅನಿಸಿತು. ಈ ನವಯೋಗೀಶ್ವರರದು ಈ 5 ಅಧ್ಯಾಯಗಳು ಪೂರ್ತಿ ಸೇರಿಸಿಬಿಟ್ಟರು. ಇದರಲ್ಲಿ ಮಿಕ್ಕ ಬೇರೆ ಕಥೆಗಳು ಬಿಟ್ಟರು, ಉಪದೇಶಗಳೆಲ್ಲ ಸೇರಿಸಿಬಿಟ್ಟರು. ಸದುಪದೇಶ, ವೇದಾಂತ, ತತ್ವ ಎಲ್ಲ ಒಂದು ಕಡೆ ಸೇರಿಸಿಬಿಟ್ಟು ಭಾಗವತಾಮೃತ ಸ್ವಾರ ಎಂದು ಮೊನ್ನೆನೇ ಬಿಡುಗಡೆ ಆಯ್ತಲ್ಲ, ಮೊನ್ನೆ ಮಾಡಿದ್ದೀವಿ ನೋಡಿ. ಅದೇ ಆವಾಗ ಮಾಡಿದ್ದೆ ಪುಸ್ತಕ. ಆದ್ದರಿಂದ ಅದರಲ್ಲಿ ಈ ಶ್ಲೋಕಗಳಿವೆ. ಆದರೆ ಅರ್ಥ ಹೆಚ್ಚು ಬಿಡಿಸಲಿಲ್ಲ, ಸುಮ್ಮನೆ ಶ್ಲೋಕ ಅನುವಾದ. ನಿಮ್ಮ ಹತ್ತಿರ ಇದ್ದರೆ ನೋಡ್ಬೋದು, ಇವತ್ತು ಹೇಳ್ತಿರುವ ಶ್ಲೋಕಗಳಲ್ಲೇ ಇವೆ, ಇಲ್ಲೇ ಇವೆ, ಅದೇ ಶ್ಲೋಕಗಳು ಇಲ್ಲಿ ಹೇಳ್ತಾ ಇದ್ದೆ. ಆದರೆ ಇಲ್ಲಿ ಅರ್ಥ ಬಿಡಿಸ್ತಾ ಇದ್ದೀನಿ, ಅಲ್ಲೇನಲ್ಲ ಸುಮ್ಮನೆ ಅನುವಾದ ಮಾಡಿಬಿಟ್ಟು. ಆಯಿತಾ, ಸಾಕು, ಮಿಕ್ಕದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.